ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ದಾವಣಗೆರೆ ಮಹಾಂತ ಮೋಟರ್ಸ್ ಅಲ್ಲಿ ಇದೀನಿ. ಇವತ್ತು ಮಹೇಂದ್ರ ಅವರ 3X ಇನ್ನೊಂದು ಹೊಸ ಲೇಟೆಸ್ಟ್ ಅಡಿಷನ್ ಮಹೇಂದ್ರ 3X ರೆವೆಕ್ಸ್ ಮಾಡೆಲ್ ನ ಲಾಂಚಿಂಗ್ ಇವೆಂಟ್ ಇದೆ. ಸೊ ನಾನು ಇವಾಗ ಅಲ್ಲಿ ಬಂದಿದ್ದೀನಿ. ಸೊ ಬನ್ನಿ ಒಳಗಡೆ ಹೋಗೋಣ. ಈ ಒಂದು ಹೊಸ ಮಾಡೆಲ್ ಏನೇನ್ ಫೀಚರ್ ಇದೆ ಅಂಡ್ ಏನೇನ್ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಒಳಗೆ ಹೋಗೋಣ. ವೆಲ್ಕಮ್ ಪವನ್ ಸರ್. ವೆಲ್ಕಮ್ ಮಹಾಂತ್ ಮೋಟರ್ಸ್ ದಾವಣಗೆರೆ. ಎಲ್ಲರಿಗೂ ಇವತ್ತು ಒಂದು ರಿವೆಕ್ಸ್ ಅಂತ ಹೇಳಿ XUV 3X ಒಂದು ರಿವೆಕ್ಸ್ ಅಂತ ಹೇಳಿ ಒಂದು ಗಾಡಿನ ಲಾಂಚ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆ ನಮ್ಮ ಪವನ್ ಅವ್ರು ನಮ್ಮ ಜೊತೆ ಇದ್ದಾರೆ. ನಿಮಗೆ ಇದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತೀನಿ. ಕಸ್ಟಮರ್ಸ್ ಎಲ್ಲ ನೋಡಿ ಇವ್ರ ಮುಖಾಂತರ ನೀವು ಏನಾದ್ರು ಇಲ್ಲಿ ಶೋರೂಮ್ಗೆ ಬಂದ್ರೆ ನಾವು ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನಾವು ನಿಮಗೆ ಗಾಡಿನ ಮಾಡಿಸ್ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ಗಾಡಿ ಬಗ್ಗೆ ಎಕ್ಸ್ಪ್ಲೈನ್ ಅನ್ನ ಮಾಡ್ತೀನಿ, ಬನ್ನಿ ನೋಡೋಣ. ಅಂಡ್ ಇವರು ದೇವರಾಜ್ ಅಂತ. ಸೊ ನಾನು ಲಾಸ್ಟ್ ಟೈಮ್ ಬಂದಾಗ ಪರಿಚಯ ಆದ್ರು. ಸೊ ಅವ್ರ ಮುಖಾಂತರ ನನಗೆ ಇವೆಂಟ್ಗೆ ಇನ್ವೈಟ್ ಮಾಡಿದ್ರು. ಸೊ ಬಂದಿದ್ದೀನಿ. ಸೊ ಬನ್ನಿ ಒಳಗೆ ಹೋಗೋಣ. ಏನೇನು ಫೀಚರ್ ಇದೆ ಅಂತ. ಓಕೆ ಸರ್. ಸೊ ಇಲ್ಲಿ ನೋಡ್ಬೋದು ಇನ್ನು ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ನಾವು ಇವಾಗ ತಾನೇ ಬಂದಿದ್ದೀವಿ. ಸೊ ಅಲ್ಲಿದೆ 3X ಹಳೆ ಮಾಡಲು, ಮೋಸ್ಟ್ಲಿ ಅದು AX5 ಅನಿಸುತ್ತೆ. ಸೊ ಅದ್ರದ್ದು ಅಪ್ಡೇಟೆಡ್ ವರ್ಷನ್ ಇದು ರೆವೆಕ್ಸ್ O ವರ್ಷನ್. ಆಮೇಲೆ ಅದನ್ನ ಫೈನಾನ್ಸಿಯರ್ಸ್ ಎಲ್ಲ ಇಲ್ಲಿ ನಾವು ಕರೆದಿದ್ದಕ್ಕೆ ನಮ್ಮ ಇದಕ್ಕೆ ಹೋಗ್ಬಿಟ್ಟು ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಕಾಸಿನ ಆಗಿದ್ದಾರೆ. ಮೊದಲನೇದಾಗಿ ಇಂಡಸ್ಟ್ರಿಯಲ್ ಬ್ಯಾಂಕಿಂದ ಮುತ್ತುರಾಜ್ ಸರ್ ಮತ್ತು ಗಿರೀಶ್ ಸರ್ ಬಂದಿದ್ದಾರೆ. ಮತ್ತು ಮಹೇಂದ್ರ ಫೈನಾನ್ಸಿಂದ ರಾಜಶೇಖರ್ ಸರ್ ಬಂದಿದ್ದಾರೆ. ಅವರು ಕೂಡ ಸುಂದರಂ ಫೈನಾನ್ಸಿಂದ ಆತ್ಮನಾಥ ಸರ್ ಬಂದಿದ್ದಾರೆ. ಅವರು ಕೂಡ SBI ದಿನೇಶ್ ಸರ್ ಮತ್ತು ಕೊಟಕ್ ಮಹೇಂದ್ರ ರವಿಚಂದ್ರನ್ ಅವರು ಬಂದಿದ್ದಾರೆ. ಅವರು ಕೂಡ ರೆವಲ್ಯೂಷನ್ ಪ್ಲಸ್ ನ್ಯೂ ಜನ್ರೇಷನ್ ಅಂತೇಳಿ. ಅದರಲ್ಲಿ ಏನಪ್ಪ ಅಂದರೆ ಯಾವುದೇ ಒಂದು ಹೊಸ ನಾವು ಬಂಡವಾಳ ಹಾಕಿ ಗಾಡಿ ತೊಗೋಬೇಕಂತ ಸಮಥಿಂಗ್ ಡಿಫ್ರೆಂಟ್ ಇರಬೇಕು ಅಂತ ಎಲ್ಲರೂ ಇಷ್ಟಪಡ್ತೀವಿ. ಅಂದರೆ ಯಾವುದೋ ಒಂದು ಗಾಡಿ ಇರುತ್ತೆ, ಅದಕ್ಕಿಂತ ಡಿಫ್ರೆಂಟ್ ಆಗಿರ್ಬೇಕು. ಲೈಫ್ ಸ್ಟೈಲ್ ನಂದು ಸ್ವಲ್ಪ ಚೇಂಜ್ ಇರಬೇಕು ಅನ್ನೋದಿರುತ್ತೆ. ಪ್ಲಸ್ ನಾವು ಹಾಕೋ ಬಂಡವಾಳಕ್ಕೆ ಫ್ಯೂಚರ್ ಕರೆಕ್ಟ್ ಇದಾವೆ. ಯಾವುದೇ ಒಂದು ಗಾಡಿ ತೊಗೋಬೇಕಾದ್ರೆ ಪ್ರತಿಯೊಂದು ಶೋರೂಮಿಗೂ ಈಗ ಸ್ಟಾರ್ಟಿಂಗ್ ಅದಿರಲ್ಲ ಸರ್. ಸ್ಟಾರ್ಟಿಂಗ್ ಅದು ಸ್ಟಾರ್ಟ್ ಆಗುತ್ತೆ, ಗಾಡಿ ತೊಗೊಳ್ಳೋ ಪ್ಲಾನ್ ಆಗುತ್ತೆ, ಫ್ಯಾಮಿಲಿಯವರು ಓಕೆ ತಗೊಳ್ಳೋಣ ಅಂತಾರೆ. ಅವಾಗ ಸರ್ಚಿಂಗ್ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಪ್ರತಿಯೊಂದು ನೀವು ಬೇಡ ಅಂದ್ರೆ ಕಂಪೇರ್ ಮಾಡ್ತೀರಾ. ಪ್ರತಿಯೊಂದು ಶೋರೂಮಿಗೂ ತಡಿ ಇಲ್ಲೊಂದು ಮಾತು ಹೋಗ್ಬರೋಣ, ನೋಡೋಣ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದು, ಇದು ತಗೊಂಡ್ರೆ ಮತ್ತು 10 ವರ್ಷ ನಾನು ಗಾಡಿ ಚೇಂಜ್ ಮಾಡಲ್ಲ ಅನ್ನೋ ಕಾನ್ಸೆಪ್ಟಿಂದ ಏನು ಮಾಡ್ತೀರಿ, ಪ್ರತಿಯೊಂದೂ ಫ್ಯೂಚರ್ ವೈಸ್ ಇದಕ್ಕಿಂತ ಜಾಸ್ತಿ ಆಯ್ತಾ, ಇದನ್ನು ತಗೊಂಡ್ರೆ ನನಗೆ ಹೊರ್ತಾಗ್ಬೋದಾ ಅಂತ ಯೋಚನೆ ಮಾಡ್ತಿರಲ್ಲ. ಅದಕ್ಕೋಸ್ಕರನೇ ಮಾಡಿರೋಂಥ ಗಾಡಿ ಸಂತೆ. ಆ ಬಜೆಟ್ ಒಳಗೆ ಇದೇನು 8,94,000ಕ್ಕೆ ಲಾಂಚ್ ಆಗ್ತಾ ಇದೆ ಶೋರೂಮ್ ಪ್ರೈಸ್. ವಿತ್ತು ಕಾಂಪಿಟೇಟಿವ್ ಯಾವುದೇ ನಾನು ಹೇಳಿದ್ನಲ್ಲ, ಸಾನೆಟ್ ಆಗಿರ್ಬೋದು, ವೆನ್ಯೂ ಆಗಿರ್ಬೋದು, ನೆಕ್ಸಾನ್ ಆಗಿರ್ಬೋದು, ಬ್ರೆಝಾ ಆಗಿರ್ಬೋದು, ಇವೆಲ್ಲವೂ ನೀವು ಬುಕ್ಲೆಟ್ ಮಾಡ್ಕೊಂಡು ಬರ್ಕೊಂಡು ಫ್ಯೂಚರ್ ಹಿಡ್ಕೊಂಡ್ರು ಇದೆಲ್ಲ ಎಷ್ಟು ಫ್ಯೂಚರ್ ಇರೋಂಥ ಗಾಡಿ. ಆಲ್ರೆಡಿ ನಾವು 3X ಬ್ಲಾಸ್ಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಹೆಂಗಿದೆ ಅಂತ ಹೇಳಿದರೆ ನಿಮಗೆ ಫಸ್ಟು 50,000 ಬುಕ್ಕಿಂಗು 60 ನಿಮಿಷದಲ್ಲಿ ಆಗಿದೆ 3X. ಪ್ಲಸ್ ನಮ್ದು ಏನಿದೆ ಅಂದರೆ 6 ಮಂತ್ಸಲ್ಲಿ 50,000 ಪ್ರೊಡಕ್ಷನ್ ಮಾಡಲಿಕ್ಕೆ ಮಾತ್ರ ನಮ್ಮದು ಇದ್ದಿದ್ದು ಸರ್, ಪ್ಲ್ಯಾನಿಂಗ್ ಇದ್ದಿದ್ದು. ಆ ಸರ್ವ್ನ ನಾವು 11 ತಿಂಗಳಲ್ಲಿ 1 ಲಕ್ಷ ಪ್ರೊಡಕ್ಷನ್ನ ಮಾಡಿ ಸರ್ವ್ ಮಾಡಿದ್ದೀವಿ. ಆಮೇಲೆ ಗ್ಲೋಬಲ್ ಎನ್ಕಾಪಲ್ಲಿ 5 ಸ್ಟಾರ್ ರೇಟಿಂಗ್ ತೊಗೊಂಡಿರೋಂಥ ಗಾಡಿ. ಅದನ್ನು ಕಂಟಿನ್ಯೂ ನಮ್ಮದು 300 ಇಂದನೂ ಅದು ನಮ್ಮದು ಬಿಟ್ಟು ಹೋಗಿಲ್ಲ ಸರ್. ಅಲ್ಲಿದ್ದಾನೆ ಕಸ್ಟಮರೇ ಬಂದು ಹೇಳ್ಕೊಂಡು ಬಂದಿರೋದು. ನಾವು ಕಂಪೇರ್ ಟಾರ್ಕ್ ಇರ್ಬೋದು, ಅದಕ್ಕೆ ಗಾಡಿ ಪರ್ಫಾರ್ಮೆನ್ಸ್ ಇರ್ಬೋದು, 300 3X ಯಾರು ಕಂಪೀಟ್ ಮಾಡೋಕ್ಕಾಗಲ್ಲ. ಬಟ್ ಬೇರೆ ಗಾಡಿ ಕಂಪೇರ್ ಮಾಡೋಕ್ಕಾದ್ರೆ ಸ್ವಲ್ಪ ಅಗಲ ಇರೋಂಥ ಗಾಡಿ, 3 ಜನ ಕಂಫರ್ಟಾಗಿ ಕೂತ್ಕೋಬೋದು. ವಿತ್ ಲೆಗ್ ರೂಮ್ ನೀವು ಫಂಕ್ಷನ್ ಆದ್ಮೇಲೆ ಟ್ರೈ ಮಾಡಿ ನೋಡ್ಬೋದು. ಬಟ್ ಇದ್ರ ಜೊತೆಗೆ ಬೇಕಾದಂಥ ಫೀಚರ್ಗಳು ಮೇನ್ ಇದೆ.
ವೆಲ್ಕಮ್ ಸರ್. ಈ ಗಾಡಿಯಲ್ಲಿ ಒಂದು 3 ವೇರಿಯಂಟ್ ಮಾಡಿದ್ದಾನೆ ಸರ್. ಬೇಸಿಕ್ ಅಲ್ಲಿ ರಿವೆಕ್ಸ್ ಅಲ್ಲಿ ಎಂ ಅಂತ ಮಾಡಿದ್ದಾನೆ, ಒಂದು MO ಅಂತ ಮಾಡಿದ್ದಾನೆ. MO ಅಂತ ಹೇಳಿದ್ರೆ ಎಂ ಆಪ್ಷನ್ ಅಂತ ಹೇಳಿ, ಅದರಲ್ಲಿ ಮತ್ತೆ ಎ ಅಂತ ಮಾಡಿದ್ದಾನೆ ಸರ್. ಅದು ಬಂದು ನಿಮಗೆ ಬೇಸಿಕ್ ಅಲ್ಲೇ ಒಂದು ಟಾಪ್ ಎಂಡ್ ಅಂತ ಹೇಳ್ಬೋದು. ಆ ತರ ಒಂದು ವಾವ್ ಅನ್ನೋ ಒಂದು ಫೀಚರ್ಸ್ ಗಳನ್ನ ಇದ್ರಲ್ಲಿ ಕೊಟ್ಟಿದ್ದಾರೆ ಸರ್. ಅದ್ರ ಬಗ್ಗೆ ನಿಮ್ಗೆ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ನೀವು ಮೊದಲಾಗಿ ನೋಡ್ತಾ ಇರೋದು ಬಾಡಿ ಕಲರ್ ಗ್ರಿಲ್ ಸರ್. ಈ ಬಾಡಿ ಕಲರ್ ಗ್ರಿಲ್ ಅನ್ನ ಈ 3X ವೆಹಿಕಲ್ ಅಲ್ಲಿ ಇದೇ ಫಸ್ಟ್ ಟೈಮ್ ನಿಮ್ಗೆ ಲಾಂಚ್ ಮಾಡ್ತಾ ಇರೋದು ರಿವೆಕ್ಸ್ ಅಲ್ಲಿ ಸರ್. ಸರ್ ಮೊದಲು ಬ್ಲಾಕ್ ಇತ್ತು, ಈಗೇನ್ ಮಾಡಿದ್ದಾನೆ ಬಾಡಿ ಕಲರೇ ಮಾಡಿದ್ದಾನೆ ಸರ್. ಕೆಲವೊಂದು ಕಸ್ಟಮರ್ ಫೀಡ್ಬ್ಯಾಕ್ ಗಳನ್ನ ಕನ್ಸಿಡರ್ ಮಾಡಿ ಅವ್ರಿಗೋಸ್ಕರ ನಾವು ಮಾರ್ಕೆಟ್ ಅಲ್ಲಿ ಗಾಡಿ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಮಹೇಂದ್ರ ಅಂಡ್ ಮಹೇಂದ್ರದವರು ಈ ತರ ವೆಹಿಕಲ್ಸ್ ಗಳನ್ನ ಪದೇ ಪದೇ ಲಾಂಚ್ ಮಾಡ್ತಾ ಇರ್ತಾರೆ ಸರ್. ನಮ್ ತಾರ್ ನೋಡಿರ್ಬೋದು, ತಾರ್ ರಾಕ್ಸ್ ನೋಡಿರ್ಬೋದು, ಈ ತರ ಒಂದು ಅದು ಇಷ್ಟು ಬೇಗ ಮಾರ್ಕೆಟ್ ಕೊಡ್ತಾ ಇರೋದು ನಮ್ಮ ಮಹೇಂದ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು. ಆಮೇಲೆ ಇದು ಗ್ರಿಲ್ ಸರ್, ಇದು ಸೇಫ್ ನಿಮಗೆ ಡಿಸೈನ್ ಈ ತರ ಕೊಟ್ಟಿದ್ದಾನೆ, ಬಾಡಿ ಕಲರ್ಸ್. ಎಸ್ ಸರ್, ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಆಮೇಲೆ ನೆಕ್ಸ್ಟ್ ಸರ್ ಪವನ್ ಸರ್ ಈ ಕಡೆ ಬನ್ನಿ. ಈ ಕಡೆ ನಿಮಗೆ DLL ಲೈಟ್ ಬರುತ್ತೆ ಸರ್, ಡೇ ಟೈಮ್ ರನ್ನಿಂಗ್ ಲೈಟ್ ಅಂತ ಹೇಳ್ತೀವಿ. ಆಮೇಲೆ ಪ್ರಾಜೆಕ್ಟೆಡ್ ಹೆಡ್ ಲ್ಯಾಂಪ್ ಕೂಡ ಕೊಡ್ತಾ ಇದ್ದಾನೆ ಸರ್ ಈ ವೆಹಿಕಲ್ಗೆ. ಈ ತರ ಒಂದು ಪ್ರಾಜೆಕ್ಟೆಡ್ ಹೆಡ್ ಲ್ಯಾಂಪ್ ನಿಮಗೆ ಈ ವೇರಿಯಂಟ್ ಅಲ್ಲಿ ಬೇಸಿಕ್ ವೇರಿಯಂಟ್ ಅಲ್ಲಿ ಕೊಡ್ತಾ ಇರೋದು ಫಸ್ಟ್ ಮೊದಲನೇ ಟೈಮ್ ಸರ್. ಆಮೇಲೆ ನೀವು ಮೊದಲು ಇನ್ನೊಂದು ಏನ್ ನೋಡ್ತೀನಿ ಅಂತ ಹೇಳಿದ್ರೆ ರೂಫ್ ಲೈನ್ ಸರ್, ನೋಡ್ಬೇಕಿರ್ಬೋದು ಬ್ಲಾಕ್ ಮೇಲ್ಗಡೆ ಸರ್ ಡ್ಯೂಲ್ ಟನ್ ಅನ್ನ ಕೊಡ್ತಾ ಇದ್ದಾನೆ ನಿಮಗೆ, ಬ್ಲಾಕ್ ಕಲರ್ ರೂಫ್ ಲೈನ್ ಕೊಡ್ತಾ ಇದ್ದಾನೆ. ಆಮೇಲೆ ನಿಮ್ಗೆ ಇದು ಏನಪ್ಪಾ ಮಾರ್ಕೆಟ್ ಅಲ್ಲಿ ನಾವು ಬೇರೆ ಕಂಪ್ನಿ ಕಂಪೇರ್ ಮಾಡ್ಕೊಂಡ್ರೆ ಲಕ್ಸುರಿ ಗಾಡಿಯಲ್ಲಿ ಈ ತರ ನಾವು ಫೀಲ್ ಅನ್ನ ನೋಡ್ತೀವಿ ನಾವು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಮಿಡ್ಲ್ ರೇಂಜ್ ಅವರು ಕೂಡ ಆ ತರ ಫೀಚರ್ಸ್ ಅನ್ನ ಮಿಸ್ ಮಾಡ್ಕೋಬಾರ್ದು ಅನ್ನೋದು ಮಹೇಂದ್ರದವ್ರ ಉದ್ದೇಶ ಸರ್. ಆದ್ರ ಒಂದು ಫೀಚರ್ಸ್ ಅನ್ನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಸರ್ ನೀವು ವೀಲ್ ಅಲ್ಲಿ ನೋಡೋದಾದ್ರೆ ಸರ್ 16 ಇಂಚ್ ಅಲೈ ವೀಲ್ ಬರ್ತಿತ್ತು ಮೊದಲು ನಿಮ್ಮ ಮಿಡ್ಲ್ ಅಲ್ಲಿ. ಈಗ ಈ ವೇರಿಯಂಟ್ ಅಲ್ಲಿ ಬೇಸಿಕ್ ವೇರಿಯಂಟ್ ಅಲ್ಲಿ ಏನ್ 3 ವೇರಿಯಂಟ್ ಮಾಡಿದಾನಲ್ಲ, ಎಲ್ಲಿ ನಿಮ್ಗೆ ಈ ತರ ವೇರಿಯಂಟ್ ಅನ್ನು ಕೊಡ್ತಾ ಇದ್ದಾನೆ. ಅಂದ್ರೆ ಇದನ್ನ ಪೇಂಟೆಡ್ ಅಂತ ಹೇಳ್ತೀವಿ ಸರ್, ಬಟ್ ಡೈಮಂಡ್ ಕಟ್ ಅಲೈ ವೀಲ್ ಅಲ್ಲ, ಪೇಂಟೆಡ್ ವೀಲ್ ಅಂತ ಬಿಟ್ರೆ ಸರ್. ನೆಕ್ಸ್ಟ್ ನಿಮಗೆ ಇದರಲ್ಲಿ ಆಟೋ ಫಂಕ್ಷನ್ಸ್ ಅಂದ್ರೆ ಅಲ್ಲಿ ನಿಮ್ಗೆ ಈ ತರ ಒಂದು ORM ಅಲ್ಲಿ ಕೂಡ ನಿಮ್ಗೆ ಕನೆಕ್ಟೆಡ್ ಅಂದ್ರೆ ಇಂಡಿಕೇಟರ್ ಇರುವಂತದ್ದು ಕೊಡ್ತಾ ಇದ್ದಾನೆ. ನೆಕ್ಸ್ಟ್ ಇದ್ರಲ್ಲಿ ನೋಡ್ತಾ ಅಂದ್ರೆ ಪ್ಯಾಸಿವ್ ಕೀಲೆಸ್ ಎಂಟ್ರಿ ಬರುತ್ತೆ ನಿಮಗೆ. ಈ ವಿತೌಟ್ ಕೀಲೆಸ್ ಎಂಟ್ರಿ ನಾವು ಜಾಬ್ ಇದ್ರು ಕೂಡ ಇದನ್ನ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಅದೇ ರೀತಿ ಸರ್ ವೀಲ್ ಬೇಸ್ ಬಂದು ನಿಮಗೆ 2600 ಸರ್ ಇದ್ರದ್ದು. ಈ ವೀಲ್ ಬೇಸ್ ಇರೋದ್ರಿಂದ ಏನಾಗುತ್ತೆ ನಿಮಗೆ ಕ್ಯಾಬಿನ್ ಒಳಗಡೆ ಕುತ್ಕೊಳ್ಳೋಕೆ ಸ್ಪೇಸ್, ಲೆಗ್ ರೂಮಿಗೆ ಕಂಫರ್ಟ್ ಅನ್ಸುತ್ತೆ. ಈ ವೀಲ್ ಬೇಸ್ ಕೊಡ್ತಾ ಇದ್ದಾರೆ ನಿಮಗೆ, ಒಂದು ಫೀಲ್ ಗುಡ್ ಹೇಳ್ಬೇಕಂದ್ರೆ. ಹೈಟ್ ಸರ್, ಹೈಟ್ ಇರೋರು ಕುತ್ಕೋಬಹುದು, ಅದು ದಪ್ಪ ಇರೋರು ಕುತ್ಕೋಬಹುದು, ಎಲ್ಲರಿಗೂ ಒಂದು ಫೀಲ್ ಗುಡ್ ಅನ್ನೋ ತರ ಒಂದು ಗಾಡಿನ ಕೊಡ್ತಾ ಇದ್ದಾನೆ ಸರ್. ಇನ್ನೊಂದು ಇದ್ರಲ್ಲಿ ಹೊಸದಾಗಿ ಏನ್ ಆಡ್ ಮಾಡಿದ್ದಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಒಂದು ರೆವೆಕ್ಸ್ ಬ್ಯಾಡ್ಜ್ ಅಂತ ಹೇಳಿ ಸರ್. ರಿವೆಕ್ಸ್ ಬ್ಯಾಡ್ಜ್ ಅನ್ನೋದನ್ನ ಇಲ್ಲಿ ಆಡ್ ಮಾಡ್ತಾ ಇದ್ದಾನೆ. ಇದು ಒಂದು ಲುಕ್ ಚೆನ್ನಾಗಿ ಕಾಣ್ತಾ ಇದೆ. ಅಂದ್ರೆ ಹೊಸದಾಗಿ ಏನು ನಾವು ಕ್ರಿಯೇಟ್ ಮಾಡಿದೀವಲ್ಲ, ಈ ಬ್ಯಾಡ್ಜ್ ಕೂಡ ನಿಮ್ಗೆ ಈ ಕಾರಲ್ಲಿ ಬರುತ್ತೆ ಸರ್. ನಿಮ್ಗೆ ಈ ರಿವೆಕ್ಸ್ ಬ್ಯಾಡ್ಜ್ ಅನ್ನೋದು ಕೂಡ ಆಡ್ ಆಗುತ್ತೆ. ಇದು ಇಲ್ಲಿ ಸೈಡ್ ಅಲ್ಲಿ ಕೂಡ ಕೊಡ್ತಾ ಇದ್ದಾನೆ, ಮತ್ತೆ ನಿಮ್ಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ರಿವೆಕ್ಸ್ ಬ್ಯಾಡ್ಜ್ ಅಂತ ಹೇಳಿ ಕೊಡ್ತಾ ಇದ್ದಾನೆ ಸರ್. ನಿಮ್ಗೆ ಈ ರಿವೆಕ್ಸ್ ಬ್ಯಾಡ್ಜ್ ಅನ್ನ ನಿಮ್ಗೆ ಕೊಡ್ತಾ ಇದ್ದಾರೆ. ಮತ್ತೆ ಇದರಲ್ಲಿ ಬಂದು ಟೈಲ್ ಲ್ಯಾಂಪ್ ಬರುತ್ತೆ ಸರ್ ನಿಮ್ಗೆ, LED ಇನ್ಫಿನಿಟಿ ಟೈಲ್ ಲ್ಯಾಂಪ್ ಅಂತ ಹೇಳ್ತೀವಿ, ಇನ್ಫಿನಿಟಿ ಟೈಲ್ ಲ್ಯಾಂಪ್ ಅಂತ ಇದು ಕೂಡ ಆಡ್ ಆಗುತ್ತೆ. ಇದು ಮೊದಲು ಬೇಸಿಕ್ ಅಲ್ಲಿ ಬರ್ತಾ ಇದ್ದಿಲ್ಲ ಸರ್, ಈಗ ಇದಕ್ಕೆ ಆಡ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ನಿಮಗೆ ಡಿಫಾಗರ್, ವೈಪರ್, ಸ್ಪಾಯ್ಲರ್ ಸರ್, ಈ ತರ ಒಂದು ಫೀಚರ್ಸ್ ಗಳನ್ನು ಕೂಡ ಇಲ್ಲಿ ಕೊಡ್ತಾ ಇದೀವಿ ನಾವು. ಅಂದ್ರೆ ಬೇಸಿಕಲಿ ನಿಮ್ಗೆ ಡಿಫಾಗರ್ ಸಿಗುತ್ತೆ, ವೈಫರ್ ಸಿಗುತ್ತೆ, ಸ್ಪಾಯ್ಲರ್ ಸಿಗುತ್ತೆ. ಇದು ಒಂದು ಕಸ್ಟಮರ್ ಫೀಡ್ಬ್ಯಾಕ್ ಆಗಿತ್ತು ಸರ್, ಇಷ್ಟು ದಿನ ಬೇಕಿತ್ತು ನಮ್ಗೆ ಬೇಕಿತ್ತು ಅಂತ ಹೇಳ್ತಾ ಇದ್ರು. ಅದನ್ನ ಅನಲೈಸ್ ಮಾಡಿ ಮಹೇಂದ್ರ ಅಂಡ್ ಮಹೇಂದ್ರ ಈ ರೀತಿ ಒಂದು ಕಾರನ್ನ ಕಡಿಮೆ ಬಡ್ಜೆಟ್ಗೆ ಮಾರ್ಕೆಟ್ ಅಲ್ಲಿ ಬಿಡ್ತಾ ಇದೆ. ಅದು ಕೂಡ ನಾವು ಟಾಪ್ ಸೆಕೆಂಡ್ ಅಲ್ಲಿ ಇದೀವಿ, ಮಾರ್ಕೆಟ್ ಶೇರ್ ಅಲ್ಲಿ ಟಾಪ್ ಸೆಕೆಂಡ್ ಅಲ್ಲಿ ಇದೀವಿ. ಅದು ಒಂದು ಕನ್ಸಿದೆ, ಒಂದು ಟಾಪ್ ಅಲ್ಲಿ ಹೋಗ್ತೀವಿ ಅಂತ. ಸದ್ಯದಲ್ಲೇ ನಿಮ್ಮ ಕಸ್ಟಮರ್ ಎಲ್ಲ ಒಂದು ಈ ತರ ಒಂದು ರಿಯಾಕ್ಟ್ ಇರೋದ್ರಿಂದ, ನಮ್ಮಲ್ಲಿ ಕಾರ್ ಬೈ ಮಾಡ್ತಾ ಇರೋದ್ರಿಂದ ಅವಕಾಶ ಇನ್ನು ಬೇಗ ಆಗುತ್ತೆ ಅಂತ ನಾನು ಕಸ್ಟಮರ್ ಅಲ್ಲಿ ಕೇಳ್ಕೊಳಕ್ ಇಷ್ಟಪಡ್ತೀನಿ ಸರ್. ಬನ್ನಿ ಸರ್, ಹಾಗೆ ಈಗ ಒಳಗಡೆ ನೋಡ್ತಾರ ನಿಮಗೆ. ಓಕೆ, ಬಾಡಿ ಪೂರ್ತಿ ನೋಡೋದಾದ್ರೆ ಸರ್ ನಿಮ್ಗೆ ಇಲ್ಲಿ ರೂಫ್ ರೈಲ್ ಕೊಟ್ಟಿದ್ದಾರೆ. ಮೊದಲಾಗಿ ಹೇಳಿದೆ ನಾನು, ರೂಫ್ ರೈಲ್ ಕೂಡ ಆಡ್ ಆಗಿದೆ. ಮೊದಲು ಬೇಸಿಕ್ ವೇರಿಯಂಟ್ ಅಲ್ಲಿ ಈ ತರ ರೂಫ್ ರೈಲ್ಗಳು ಇರ್ತಿದ್ದಿಲ್ಲ. ಈ ತರ ಒಂದು ಲುಕ್ ಚೆನ್ನಾಗಿ ಕಾಣ್ತಾ ಇದೆ. ಒಂದಕ್ಕೋಸ್ಕರ ಕಸ್ಟಮರ್ಗೆ ಒಂದು ಕಡಿಮೆ ರೇಟಲ್ಲಿ ಸಿಗ್ಲಿ ಅನ್ನೋದು ಉದ್ದೇಶದಿಂದ ಈ ತರ ಒಂದು ಮಾಡಿದ್ದಾರೆ. ನೆಕ್ಸ್ಟ್ ಸರ್ ಫೀಚರ್ಸ್ ಅಲ್ಲಿ ಬೆಳಗ್ಗೆ ಬಂದು ನೋಡೋದಾದ್ರೆ, ನೀವು ಒಳಗಡೆ ನೋಡೋದಾದ್ರೆ ಈ ತರ ಒಂದು ಡೋರ್ ಓಪನ್ ಮಾಡಿ ನೋಡಿ ಸರ್. ಇದರಲ್ಲಿ ನಮ್ಗೆ ಏನಂದ್ರೆ ಈ ತರ ಒಂದು ಒರಿಜಿನಾಲಿಟಿ ಕ್ವಾಲಿಟಿ ಕೊಡ್ತಾ ಇರೋದು, ಅಂದ್ರೆ ಡೋರ್ ಲಾಕರ್ಸ್ಗೆ ಈ ತರ ಒಂದು ಕೊಡ್ತಾ ಇರೋದು ಇದು ಮಹೇಂದ್ರ ಸರ್, ನಾನು ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಸರ್ ನಿಮ್ಗೆ ಇದರಲ್ಲಿ ಬಂದು ನಿಮ್ಗೆ ಲೆದರ್ ಸೀಟ್ ಸರ್. ಈ ವೇರಿಯಂಟ್ ಅಲ್ಲಿ ನಿಮ್ಗೆ ಲೆದರೇಟೆಡ್ ಸೀಟ್ ಅನ್ನ ಕೊಡ್ತಾ ಇದೀವಿ ಸರ್. ನಾನು ಬೇಸಿಕ್ ವೇರಿಯಂಟ್ ಅಲ್ಲಿ ಲೆದರೇಟೆಡ್ ಸೀಟ್ ಅನ್ನ ಕೊಡ್ತಾ ಇದೀವಿ. ಮತ್ತೆ ನೀವು ಡ್ರೈವರ್ ಸೈಡ್ ನೋಡ್ಕೊಳ್ಳೋದಾದ್ರೆ ಸೀಟ್ ಅಡ್ಜಸ್ಟೇಬಲ್ ಸರ್. ಮೊದಲು ಯಾವುದೇ ವೇರಿಯಂಟ್ ಅಲ್ಲಿ ಇದೇನಪ್ಪ ನಂದು ಹೈಟ್ ಇದೀನಿ, ನಾನು ಕೂಳಕ್ಕಿದ್ದೀನಿ, ಸೀಟ್ ಅಡ್ಜಸ್ಟೇಬಲ್ ಇಲ್ಲ ಅನ್ನೋ ಒಂದು ಫೀಲ್ ಇರ್ತಿತ್ತು. ಆ ಫೀಲ್ ಬರಬಾರ್ದು ಅಂತ ಹೇಳಿ ಈ ವೇರಿಯಂಟ್ ಅಲ್ಲಿ ಕೂಡ ಹೈಟ್ ಅಡ್ಜಸ್ಟಬಲ್ ಅನ್ನ ಕೊಡ್ತಾ ಇದ್ದಾರೆ ಸರ್ ಡ್ರೈವರ್ ಸೀಟ್ ಅಲ್ಲಿ. ಸರ್ ನಾವು ಆ ಕಡೆ ಡ್ರೈವರ್ ಸೀಟ್ ಇಂದ ನೋಡ್ಕೊಂಡ್ ಬರೋಣ ಒಂದ್ಸರಿ. ಇದು ಪ್ಯಾಸಿವ್ ಕೀಲೆಸ್ ಎಂಟ್ರಿ ಇದೆ, ಈ ತರ ಓಪನ್ ಕೂಡ ಮಾಡ್ಕೋಬಹುದು ನಾವು. ಲಾಕ್ ಅನ್ಲಾಕ್ ಅಂತ ಇರುತ್ತೆ. ಆಮೇಲೆ ಫಸ್ಟ್ ಮೊದಲನಾಗಿ ನೋಡ್ತೀವಿ ಅಂದ್ರೆ ಸರ್, ಅವಾಗಲೇ ಹೇಳಿದೆ ನಾನು ನಿಮಗೆ, ಈ ತರ ಒಂದು ಒರಿಜಿನಾಲಿಟಿ ಕ್ವಾಲಿಟಿ ಕೊಡ್ತಾ ಇರೋದು ಈ ವೇರಿಯಂಟ್ ಗಳಿಗೆ. ಇದೆಲ್ಲ ಫೈಬರ್ ಕೊಡ್ತಾ ಇದ್ರು, ಇವಾಗ ಸ್ಟೀಲ್ ಇದು ಮಾಡಿದ್ದಾರೆ ಸರ್, ಸ್ಟೀಲ್ ಕೋಟೆಡ್ ಇರುತ್ತೆ. ಆಮೇಲೆ ಸರ್ ಇದರಲ್ಲಿ ನಿಮಗೆ ವಿಂಡೋನ ಕ್ಲೋಸ್ ಲಾಕ್ ಮಾಡ್ಕೋಬಹುದು, ಅನ್ಲಾಕ್ ಮಾಡ್ಕೋಬಹುದು.
ಡೋರ್ ಲಾಕ್ ಅನ್ಲಾಕ್ ಇದರಲ್ಲೇ ಬರುತ್ತೆ ನಿಮಗೆ. 4 ಪವರ್ ಇಂಡ ಬರುತ್ತೆ. ಒಂದ್ ಸೈಡ್ ಡೈವರ್ ಸೈಡ್ ಅಪ್ ಡೌನ್ ಮಾಡ್ಕೋಬಹುದು ವಿಂಡೋನ. ಆಮೇಲೆ ಇದು ORM ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಸರ್, ಲೆಫ್ಟ್ ರೈಟ್. ಆಮೇಲೆ ಇನ್ನು ಔಟ್ ಎರಡು ಕೂಡ ಇದರಲ್ಲಿ ಮಾಡ್ಕೋಬಹುದು ಸರ್, ಈ ವೇರಿಯಂಟ್ ಅಲ್ಲಿ ಕೊಟ್ಟಿದ್ದಾನೆ. ಆಮೇಲೆ ಇಂಜಿನ್ ಸ್ಟಾರ್ಟ್ ಅಂಡ್ ಸ್ಟಾಪ್ ಅಂತ ಬರುತ್ತೆ ಸರ್. ಇದರಿಂದ ಏನಪ್ಪ ಬೆನಿಫಿಟ್, ಹೈಬ್ರಿಡ್ ಅಂತ ಹೇಳ್ತೀವಿ ನಾವು, ಇಂಜಿನ್ ಸ್ಟಾರ್ಟ್ ಅಂಡ್ ಸ್ಟಾಪ್ ಅಂತೇಳಿ. ಇದರಿಂದ ಏನ್ ಬೆನಿಫಿಟ್ ಅಪ್ಪ ಅಂತ ಹೇಳಿದ್ರೆ, ನಾವು ಏನೋ ಒಂದು ಗಾಡಿ ರನ್ ಮಾಡ್ತಾ ಇರುವಾಗ ಪದೇ ಪದೇ ನಿಮ್ಗೆ ಆಫ್ ಮಾಡಕ್ ಆಗಲ್ಲ ಗಾಡಿನ. ಅದು ತಾನೇ ಆಫ್ ಆಗಿ ನಿಮ್ಗೆ ಫ್ಯೂಲ್ ಅನ್ನ ಸೇವ್ ಮಾಡುತ್ತೆ ಸರ್. ಫ್ಯೂಲ್ ಅನ್ನ ಸೇವ್ ಮಾಡುತ್ತೆ. ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಆಗಿರ್ಲಿ, ಎಲ್ಲೋ ಒಂದು ಟ್ರಾಫಿಕ್ ಸಿಟಿಲಿ ಆಗಿರ್ಲಿ, ಆ ಥರ ಗಾಡಿ ನಮಗೆ ಆಫ್ ಮಾಡೋದ್ ಬದಲು ಅದೇ ಆಫ್ ಆಗುತ್ತೆ. ನಾವು ಕ್ಲಚ್ ತುಳಿದ ತಕ್ಷಣ ಅದೇ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಆಪ್ಷನ್ಸ್ ಕೂಡ ಕೊಟ್ಟಿದ್ದಾನೆ. ಇದು ಸ್ಪೀಕರ್ ಅಲ್ವಾ? ಎಸ್ ಸರ್. ಇದರಲ್ಲಿ ಡೋರಲ್ಲಿ ನಿಮಗೆ ಸ್ಪೀಕರ್ಸ್ ಬರುತ್ತೆ. 4 ಸ್ಪೀಕರ್ಸ್ ಕೂಡ ಬೇಸಿಕ್ ಇಂದಾನೆ ಆಡ್ ಮಾಡಿದ್ದಾರೆ ಸರ್ ಇದರಲ್ಲಿ. ಸರ್ ಇದ್ರ ಬಗ್ಗೆ ಇನ್ನು ಪೂರ್ತಿ ಹೇಳ್ತೀನಿ, ನೀವು ಆ ಕಡೆ ಬನ್ನಿ ಸರ್. ಸರ್ ಇದು ಮೊದಲನೇದಾಗಿ ಫಸ್ಟ್ ಒಳಗಡೆ ಬಂದ ತಕ್ಷಣ ನಾವೇನ್ ನೋಡ್ತೀವಿ ಅಂದ್ರೆ, ಸೀಟ್ ಬಗ್ಗೆ ಹೇಳಿದೆ ನಿಮಗೆ, ಡ್ರೈವರ್ ಸೀಟ್ ಬಗ್ಗೆ. ನಾವು ಹೈಟ್ ಇರೋರು ಬರ್ತೀವಿ ಅಥವಾ ಕೂಳಾಗಿರೋರು ಬರ್ತೀವಿ, ಸೀಟ್ ಅಡ್ಜಸ್ಟಬಲ್ ಇಲ್ಲಪ್ಪ ಅನ್ನೋ ಒಂದು ಫೀಲ್ ಇತ್ತು. ಆ ಫೀಲ್ ಕೂಡ ಇಲ್ಲ. ಇವಾಗ ಸೀಟ್ ಅಡ್ಜಸ್ಟಬಲ್ ಕೂಡ ನಾವು ಹೈಟ್ ಅಡ್ಜಸ್ಟಬಲ್ ಡೌನ್ ಕೂಡ ಮಾಡ್ಕೋಬಹುದು ಸರ್. ನೋಡಿ ಸರ್, ಈ ತರ ಡೌನ್ ಆಗುತ್ತೆ ನಿಮಗೆ. 6 ವೇ ಅಡ್ಜಸ್ಟಬಲ್ ಸೀಟ್ ಸರ್. ಇದು ಕೂಡ ಬೇಸಿಕ್ ಇಂದಾನೆ ಸಿಗ್ತಾ ಇದೆ ಸರ್ ಮಹೇಂದ್ರದಲ್ಲಿ. ಈ ತರ ಹೈಟ್ ಕೂಡ ಮಾಡ್ಕೋಬಹುದು ಸರ್. ಹೈಟ್ ಆಗ್ತಾ ಇದೆಯಲ್ಲ ಸರ್. ಓಕೆ, ನೆಕ್ಸ್ಟ್ ಸರ್ ನಿಮಗೆ ಬಂದು ಇದರಲ್ಲಿ ಸ್ಟೇರಿಂಗ್ ಮೂಡ್ಸ್ ಸರ್. ಈ ಸ್ಟೇರಿಂಗ್ ಮೂಡ್ಸ್ ಅಂತ ಹೇಳಿದ್ರೆ, ನಾವು ಫಸ್ಟ್ ಬೇಸಿಕ್ ಗಾಡಿಗಳಲ್ಲಿ ಯಾಕಂದ್ರೆ ಇನ್ಫಾರ್ಮೇಟಿವ್ ಸಿಸ್ಟಮ್ ಇದ್ದಿಲ್ಲ. ನಮ್ ಕಸ್ಟಮರ್ ಪದೇ ಪದೇ ಕೇಳೋರು, ಸರ್ ನಾವು 10 ಲಕ್ಷ 12 ಲಕ್ಷ ಕೊಟ್ಟು 10.5 ಲಕ್ಷ ಕೊಟ್ಟು ಗಾಡಿ ಬೈ ಮಾಡ್ತೀವಿ, ಬಟ್ ನಮಗೆ ಲಾಂಗ್, ಆಕ್ಚುಲಿ ಕಾರ್ ತಗೊಳ್ಳೋದೇ ಲಾಂಗ್ ಹೋಗೋಕೆ, ನಮಗೆ ಮ್ಯೂಸಿಕ್ ಕೇಳಕ್ಕೆ ಏನಿಲ್ಲ, ಇನ್ಫಾರ್ಮೇಟಿವ್ ಸಿಸ್ಟಮ್ ಇಲ್ಲ ಅಂತ ಹೇಳಿ ಒಂದು ಕಸ್ಟಮರ್ ಫೀಡ್ಬ್ಯಾಕ್ ಅನ್ನ ತಗೊಂಡಿದ್ರು ಸರ್. ಹೇಳ್ತಾ ಇದ್ರು. ಆ ಫೀಡ್ಬ್ಯಾಕ್ ಗಳನ್ನೆಲ್ಲ ತಗೊಂಡು ಮಹೇಂದ್ರ ಇವತ್ತು ಏನ್ ಮಾಡಿದೆ ಅಂದ್ರೆ, ಒಂದು ಇನ್ಫಾರ್ಮೇಟಿವ್ ಸಿಸ್ಟಮ್ ಕೂಡ ಆಡ್ ಮಾಡಿದೆ ಸರ್. ಬೇಸಿಕಲಿ ಇನ್ಫಾರ್ಮೇಟಿವ್ ಸಿಸ್ಟಮ್ 10.25 ಇಂಚಸ್, ಮತ್ತೆ ನಿಮಗೆ ಇದು ಕ್ಲಸ್ಟರ್ ಬಂದು ಕೂಡ 10.25 ಇಂಚಸ್ ಅನ್ನ ಮಾಡ್ತಾ ಇದೆ ಸರ್. ಆಮೇಲೆ ನಿಮ್ಗೆ ಇದರಲ್ಲಿ ಆಡಿಯೋ ಕಂಟ್ರೋಲ್ ಸರ್, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ಸ್ ಇದರಲ್ಲೇ ಬರುತ್ತೆ. ಯಾಕಂದ್ರೆ ಇದನ್ನ ನಾವು ತಗೊಂಡ್ ಮಾಡ್ಸಕ್ ಆಗಲ್ಲ ಸರ್, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ಸ್ ಗಳನ್ನ. ಇದನ್ನು ಕೂಡ ನಾವು ಬೇಸಿಕ್ ಗ್ರಾಹಕರಿಗೆ ಕೊಡ್ತಾ ಇದೀವಿ ಸರ್ ಮಹೇಂದ್ರದಿಂದ. ಆಡಿಯೋ ಕಂಟ್ರೋಲ್ಸ್ ಕೂಡ ಆಡ್ ಮಾಡ್ತಾ ಇದ್ದೇನೆ ನಾವು, ಆಡಿಯೋ ಕಂಟ್ರೋಲ್ಸ್. ಮತ್ತೆ ನಿಮ್ಗೆ ಇದರಲ್ಲಿ ಏನಾಗುತ್ತೆ ಸರ್, ಗಾಡಿ ನಮಗೆ ಪುಷ್ ಸ್ಟಾರ್ಟ್ ಬಟನ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಇದು MA ಅಂತ ಹೇಳ್ತೀವಲ್ವಾ, ರೆವೆಕ್ಸ್ MA ಅಂತೇಳಿ. ಇದು ಪುಷ್ ಸ್ಟಾರ್ಟ್ ಬಟನ್ ಸರ್. ಗಾಡಿ ಸ್ಟಾರ್ಟ್ ಆಗ್ತಾ ಇದೆ ಸರ್. ಡಿಜಿಟಲ್ ಕ್ಲಸ್ಟರ್ ಸರ್, ವಾವ್ ಅನ್ನೋ ಫಂಕ್ಷನ್ ಇದ್ದಂಗಿದೆ ಸರ್ ಇದು. ನೀವು ಡಿಜಿಟಲ್ ಕ್ಲಸ್ಟರ್ ಈ ಬೇಸಿಕ್ ವೇರಿಯಂಟ್ ಅಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ, ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ಮಹೇಂದ್ರದಲ್ಲೇ ಕೊಡ್ತಾ ಇರೋದು ಸರ್ ಡಿಜಿಟಲ್ ಕ್ಲಸ್ಟರ್. ಇದ್ರಲ್ಲಿ ಕೂಡ ನೀವು ಮೆನುನ ನೋಡ್ಕೋಬಹುದು ಸರ್, ಎಷ್ಟು ಡಿಸ್ಟೆನ್ಸ್ ಇದೆ, ಟೈಮಿಂಗ್ಸ್ ಏನು, ಅವರೇಜ್ ಸ್ಪೀಡ್ ಏನು ಎಲ್ಲ ಇದರಲ್ಲಿ ಚೆಕ್ ಮಾಡ್ಕೋಬಹುದು. ಮೆನು ಕೂಡ ಇರುತ್ತೆ ಸರ್. ಡ್ರೈವರ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ ಸರ್ ಇದಕ್ಕೆ. ಇದು ನಮ್ ಡ್ರೈವರ್ ಇನ್ಫಾರ್ಮೇಶನ್ ಏನ್ ಮಾಡುತ್ತೆ, ನಿಮ್ಗೆ ಎಲ್ಲ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಈ ತರ ಎಲ್ಲ ನಿಮ್ಗೆ ತೋರಿಸುತ್ತೆ. ನೆಕ್ಸ್ಟ್ ಇದರಲ್ಲಿ ಫ್ಯೂಲ್ ಎಷ್ಟಿದೆ ಅಂತ ನಾವು ಇದರಲ್ಲಿ ಕುತ್ಕೊಂಡೇ ನೋಡ್ಕೋಬಹುದು ಸರ್. ಗಾಡಿಲಿ ಎಷ್ಟು ಫ್ಯೂಲ್ ಇದೆ ನೋಡ್ರಿ ಸರ್. 137 ಕಿಲೋಮೀಟರ್ವರೆಗೂ ಹೋಗೋಷ್ಟು ಫ್ಯೂಲ್ ಇದೆ. ಡೋರ್ ಓಪನ್ ಆಗಿದೆ ಇಂಡಿಕೇಶನ್ ಮಾಡುತ್ತೆ. ನೆಕ್ಸ್ಟ್ ನಿಮಗೆ ವೆಹಿಕಲ್ ಇನ್ಫಾರ್ಮೇಶನ್ ಕೂಡ ನೀವು ನೋಡ್ಬೋದು ಸರ್. ಇದರಲ್ಲಿ ಟೈರ್ಸ್ ಅಲ್ಲಿ ಎಷ್ಟು ಪ್ರೆಷರ್ ಇದೆ, 33 ಈ ತರ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ತೋರಿಸುತ್ತೆ ಸರ್ ನಿಮಗೆ. ಯಾವ ವೆಹಿಕಲ್ ಎಷ್ಟು ಟೆಂಪರೇಚರ್ ಇದೆ, ಎಷ್ಟು ಏರ್ ಇದೆ ನಿಮ್ಗೆ ಅದು ತೋರಿಸುತ್ತೆ. ನೆಕ್ಸ್ಟ್ ಬ್ಯಾಕ್ ಬನ್ನಿ ಸರ್. ನೆಕ್ಸ್ಟ್ ಇಲ್ಲಿ ನಾವು ನ್ಯಾವಿಗೇಷನ್ ಕೂಡ ನೋಡ್ಕೋಬಹುದು ಸರ್. ಇದರಲ್ಲಿ ಆನ್ಲೈನ್ ನ್ಯಾವಿಗೇಷನ್ ಕೂಡ, ಇದರಲ್ಲಿ ಒಂದು ಸಿಮ್ ಅನ್ನ ಆಡ್ ಮಾಡಿರ್ತೀವಿ ಸರ್. ನ್ಯಾವಿಗೇಷನ್ ನಮ್ಗೆ ಇಲ್ಲಿ ಡ್ರೈವರ್ ಡಿಸ್ಟರ್ಬೆನ್ಸಿಗೆ ಅಟೆನ್ಷನ್ ಈ ಕಡೆ ಇರುತ್ತೆ ಸರ್. ನಮ್ದು ಈ ಕಡೆ ಕಾನ್ಸಂಟ್ರೇಷನ್ ಇದ್ದಾಗ ನಾವು ಈ ಕಡೆ ನೋಡೋಕ್ಕಾಗಲ್ಲ ಕ್ಲಸ್ಟರ್ ಅನ್ನ. ಆ ಉದ್ದೇಶಕ್ಕೋಸ್ಕರ ಏನ್ ಮಾಡಿದಾನೆ, ಕ್ಲಸ್ಟರ್ ಅಲ್ಲೇ ನಿಮಗೆ ನ್ಯಾವಿಗೇಷನ್ ಅನ್ನ ಕೊಟ್ಟಿದ್ದಾನೆ ಸರ್. ಇದು ಚಿಕ್ಕದಾಗಿದೆ ಅನ್ಕೋಬಹುದು. ಇದನ್ನ ಲಾಂಗ್ ಪ್ರೆಸ್ ಮಾಡಿ ಹಿಡಿದ್ರೆ ಸರ್, ಓಕೆ ಬಟನ್ ಅನ್ನ ನಾವು ಓಕೆ ಬಟನ್ ಲಾಂಗ್ ಪ್ರೆಸ್ ಮಾಡಿ ಹಿಡಿದ್ರೆ ಅದು ನಿಮಗೆ ದೊಡ್ಡದಾಗಿ ಶೋ ಆಗುತ್ತೆ ಸರ್. ಈ ತರ ಒಂದು ಫೀಚರ್ಸ್ ಅನ್ನ ಕಡಿಮೆ ಬಡ್ಜೆಟ್ ಅಲ್ಲಿ ಮಹೇಂದ್ರದವರು ಕೊಡ್ತಾ ಇದ್ದಾರೆ ಸರ್ ಗ್ರಾಹಕರಿಗೆ. ನೆಕ್ಸ್ಟ್ ಸರ್ ಇದ್ರಲ್ಲಿ ಬ್ಯಾಕ್ ಹೋಗ್ಬೇಕಂದ್ರೆ ಈ ಮೆನು ಬಟನ್ ಅನ್ನ ಒತ್ತಿದ್ರೆ ಮತ್ತೆ ನಾವು ಬ್ಯಾಕ್ ಹೋಗ್ತೀವಿ. ನೆಕ್ಸ್ಟ್ ಬ್ಯಾಕ್. ಇಲ್ಲಿ ಡಿಸ್ಪ್ಲೇ ಲೇಔಟ್ ಸರ್. ಇದ್ರಲ್ಲಿ ಡಿಸ್ಪ್ಲೇ ಲೇಔಟ್ ಕೂಡ ಈ ಕ್ಲಸ್ಟರ್ದು ಏನ್ ಬರುತ್ತಲ್ಲ ಸರ್, ಅದ್ರ ಲೇಔಟ್ ಅನ್ನು ಕೂಡ ನಾವು ಚೇಂಜ್ ಮಾಡ್ಕೋಬಹುದು ಸರ್. ಈ ಮೊಬೈಲ್ ಅಲ್ಲಿ ನಾವು ವಾಲ್ ಪೇಪರ್ ಹೆಂಗ್ ಚೇಂಜ್ ಮಾಡ್ತೀವಲ್ಲ ಹಂಗೆ. ಇನ್ಫಾರ್ಮೇಶನ್ ಏನಾದ್ರು ಬೇಕಿರೋದಿದ್ರೆ ಈ ತರ ಸರ್ ನೋಡಿ ಚೇಂಜ್ ಆಗ್ತಾ ಇದೆ. ಇದು ನ್ಯಾವಿಗೇಷನ್ ಓಪನ್ ಮಾಡಿದ್ವಲ್ಲ, ಆ ಕಡೆ ನಿಮ್ಗೆ ಈ ತರ ಇನ್ಫಾರ್ಮೇಶನ್ ಬರುತ್ತೆ. ನೆಕ್ಸ್ಟ್ ಇದು ಬೇಡಪ್ಪ ನಮ್ಗೆ ಇನ್ನೂ ಚೇಂಜ್ ಬೇಕು ಅಂತ ಹೇಳಿದ್ರೆ ಡಿಸ್ಪ್ಲೇಗೆ ಹೋಗಿ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಇಲ್ಲಿ ಇನ್ಫಾರ್ಮೇಶನ್ ಅಂತ ಇದೆ. ಇದು ಬಿಟ್ಟು ಇದು ಬಂದು ನಿಮಗೆ ಮಿನಿಮಲ್ ಅಂತ ಹೇಳಿ ತೋರಿಸ್ತಾ ಇದೆ. ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಸರಿ ಈ ತರ ಕ್ಲಸ್ಟರ್ ನೋಡ್ರಿ ಚೇಂಜ್ ಆಗ್ತಾ ಇದೆ. ಅದು ರೌಂಡ್ ಬಂದಿತ್ತು, ಇದು ಈ ತರ ಬಂದಿದೆ. ಈ ತರ ಒಂದು ನಿಮಗೆ ಈ ತರ ಫೀಚರ್ಸ್ ಕೂಡ ಇದರಲ್ಲಿ ಡಿಸ್ಪ್ಲೇ ಲೇಔಟ್ ಅಲ್ಲಿ ಇದೆ. ನೆಕ್ಸ್ಟ್ ಸೆಟ್ಟಿಂಗ್ಸ್ ಸರ್. ಇದರಲ್ಲಿ ನಾವು ಹಾರನ್ಗಳು ಬರುತ್ತಲ್ಲ, ಹಾರನ್ಗಳು ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೋಬಹುದು. ಸೌಂಡ್ಸು, ಕ್ಲಾಕ್ ಟೈಪು, ಫ್ಯಾಕ್ಟರಿ ರಿಸೆಟ್ ಅಂದ್ರೆ ನಾವು ಮೊಬೈಲಲ್ಲಿ ಏನು ಯೂಸ್ ಮಾಡ್ತೀವಲ್ಲ ಆ ಥರ ಒಂದು ಫೀಚರ್ಸ್ ಇದರಲ್ಲಿ ಕೊಟ್ಟಿದ್ದಾನೆ ಸರ್, ಬರುತ್ತೆ. ನೆಕ್ಸ್ಟ್ ಸರ್ ನೀವು ಇದರಲ್ಲಿ ನೋಡೋದಾದ್ರೆ ಫಸ್ಟು
ಟೈಮಲ್ಲಿ ನಿಮಗೆ ಇದು ಬಿಡ್ತಾ ಇರೋದು ಡ್ಯೂಲ್ ಕ್ಲೈಮೇಟ್ ಎ ಸಿ ಸರ್. ಇದರಲ್ಲಿ ಬೇಸಿಕಲಿ ಡ್ಯೂಲ್ ಕ್ಲೈಮೇಟ್ ಎ ಸಿ ಕೊಡ್ತಾ ಇದ್ದಾನೆ ಸರ್. ಇದು ನೀವು X5 ಅಲ್ಲಿ ನೋಡ್ತಾ ಇದ್ರಿ ಫಸ್ಟ್ 3XO ಈಗ ರಿವೆಕ್ಸ್ ಅಲ್ಲಿ ಕೂಡ ಇದು ಡ್ಯೂಲ್ ಕ್ಲೈಮೇಟ್ ಬಿಡ್ತಾ ಇದ್ದಾನೆ. ಇದು ಒಂದು ಏನಪ್ಪಾ ಅಂದ್ರೆ ಇದರಿಂದ ಬೆನಿಫಿಟ್, ನಾವೇನೋ ಹುಷಾರಿಲ್ಲವ್ರು ಇರ್ತಾರೆ ಅವಾಗ ನಮಗೆ ಅವ್ರಿಗೆ ಚಳಿ ಆಗ್ತಾ ಇರಲ್ಲ, ಹೈ ಟೆಂಪರೇಚರ್ ಇಟ್ಕೋಬೋದು ಸರ್ ಡ್ರೈವರ್ ಮತ್ತೆ ಕೋ ಡ್ರೈವರ್. ಇದು ಅಡ್ಜಸ್ಟ್ಮೆಂಟಿಂಗ್ ಬರುತ್ತೆ ಸರ್. ಈ ತರ ಒಂದು ಫೀಚರ್ಸ್ ಬರುತ್ತೆ ನಿಮಗೆ. USB ಚಾರ್ಜರ್ ಬರುತ್ತೆ ಸರ್, USB ಚಾರ್ಜರು, ವೈರ್ಲೆಸ್ ಚಾರ್ಜರು, ಆಮೇಲೆ 6 ಗೇರ್ ಟ್ರಾನ್ಸ್ಮಿಷನ್ ಸರ್. ಈ ತರ ಒಂದು 6 ವೇ ಟ್ರಾನ್ಸ್ಮಿಷನ್ ಗೇರ್ ಬರುತ್ತೆ ನಿಮಗೆ. ಅದು ಲೆದರ್ ನಾವೇ ಇರೋದು ಸರ್. ನೆಕ್ಸ್ಟ್ ಬಂದು ನಿಮಗೆ ಹ್ಯಾಂಡ್ ಬ್ರೇಕ್ ಸರ್. ಇದರಲ್ಲಿ ಮ್ಯಾನುವಲ್ ಇರುತ್ತೆ ಸರ್. ಇದು ಕೂಡ ಬೇಸಿಕ್ ಗಾಡಿಯಲ್ಲೂ ಸೇಮ್ ಇರುತ್ತೆ. ಅದು ಅಲ್ಲಿ ನಿಮಗೆ ಆಟೋ ಪಾರ್ಕಿಂಗ್ ಬಟನ್ ಬರುತ್ತೆ ಸರ್. ಪಾರ್ಕಿಂಗ್ ಬಟನ್ ಟೈಪ್ ಬರುತ್ತೆ, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬಟನ್. ಇದು ಬಂದು ನಿಮ್ಗೆ ಆ ಗಾಡಿಯಲ್ಲಿ ಇನ್ನೊಂದು ಏನಪ್ಪಾ ಸ್ಪೆಷಲ್ ಅಂತ ಹೇಳಿದ್ರೆ ಲೆದರ್ ಸೀಟ್ ಸರ್. ಲೆದರ್ ಸೀಟ್ ಅನ್ನ ನಿಮಗೆ ಕೊಡ್ತಾ ಇದ್ದೀನಿ ಸರ್. ಇದರಲ್ಲಿ ಲೆದರ್ ಸೀಟು ಮತ್ತೆ ನಿಮಗೆ ಪ್ಯಾನರೋಮಿಕ್ ಸನ್ರೂಫ್ ಸರ್. ಈ ಪ್ಯಾನರೋಮಿಕ್ ಸನ್ರೂಫ್ ಕೂಡ ನಿಮಗೆ ಎ ವರ್ಷನ್ ಅಲ್ಲಿ ಕೊಡ್ತಾ ಇದ್ದಾನೆ ಸರ್. ರೆವೆಕ್ಸ್ ಎ ಅಂತ ಬರ್ತಾ ಇದೆಯಲ್ಲ, ರೇ ಮತ್ತೆ ಆಪ್ಷನ್ ಅಂತ ಒಂದು ಬರುತ್ತೆ. ಅದರಲ್ಲಿ ನಿಮಗೆ ಪ್ಯಾನರೋಮಿಕ್ ಸನ್ರೂಫ್ ಕೂಡ ಆ್ಯಡ್ ಆಗ್ತಾ ಇದೆ. ಸನ್ರೂಫ್ ಬೇಡ ಅನ್ನೋರಿಗೆ ಸನ್ರೂಫ್ ಬೇಸಿಕ್ ಇದೆ, ಸನ್ರೂಫ್ ಬೇಕು ಅನ್ನೋರಿಗೆ MX ಏನು ಎ ರೆವೆಕ್ಸ್ ಎ ಅಂತ ಬರುತ್ತಲ್ಲ ಅಲ್ಲಿಂದ ಕೂಡ ಬರುತ್ತೆ ಸರ್ ನಿಮಗೆ. ನೆಕ್ಸ್ಟ್ ಕ್ಯಾಬಿನ್ ಸ್ಪೇಸ್ ನೋಡ್ತೀನಿ ಅಂದ್ರೆ ಸರ್, ಬ್ಯಾಕ್ ಸೈಡ್ ನೀವು ಸೆಕೆಂಡ್ ರೋರ್ ಅಲ್ಲಿ ನೋಡ್ತೀನಿ ಅಂದ್ರೆ ತೋರಿಸ್ತೀನಿ ಸರ್. ಮತ್ತೆ ಇದರಲ್ಲಿ ಬಂದು ನಿಮಗೆ IRVM ಅಂತ ಹೇಳ್ತೀವಿ, ಇದು ಕೂಡ ಬರುತ್ತೆ ನಿಮಗೆ. ಸನ್ರೂಫ್ ಕ್ಲೋಸ್ ಅಂಡ್ ಈ ಗಾಡಿ ಸ್ಟಾರ್ಟ್ ಮಾಡ್ತೀನಿ ನಿಮಿಷ. ಒಂದು ಪ್ಯಾನೋರಾಮಿಕ್ ಸನ್ರೂಫ್ ಸಿಗುತ್ತೆ ಸರ್ ನಿಮಗೆ. ಒನ್ ಟಚ್ ಅಲ್ಲಿ ನಿಮಗೆ ಓಪನ್ ಆಗುತ್ತೆ. ಸೊ ಇದೆಲ್ಲ ಲಕ್ಸುರಿ ಮಾಡೆಲ್ ಲಕ್ಸುರಿ ಇತ್ತು, ಇವಾಗ ಬೇಸಿಕ್ ಅಲ್ಲೂ ಕೂಡ ನಿಮಗೆ ಕಸ್ಟಮರ್ ಸಿಗ್ಲಿ ಅನ್ನೋ ಉದ್ದೇಶಕ್ಕೆ ಕೊಡ್ತಾ ಇದೀವಿ ಸರ್ ಇದನ್ನ. ನೆಕ್ಸ್ಟ್ ನಮ್ಗೆ ಇದು ಬೇಡಪ್ಪ ಪೂರ್ತಿ ಕ್ಲೋಸ್ ಮಾಡ್ತೀವಿ ಅಂದ್ರೆ ಈ ಬಟನ್ ಪ್ರೆಸ್ ಮಾಡಿ ಸರ್, ನಿಮಗೆ ಪೂರ್ತಿ ಕ್ಲೋಸ್ ಆಗುತ್ತೆ ಸರ್. ನೆಕ್ಸ್ಟ್ ಇದು ಬೆಸ್ಟ್ ಆಪ್ಷನ್ ಸರ್ ಈ ಮಾಡೆಲ್ ಅಲ್ಲಿ ನಿಮ್ಗೆ ಕೊಡ್ತಾ ಇದ್ದಾನೆ. ಬಟ್ ಇದು ಒಂದು ಹೇಳ್ಬೇಕಂದ್ರೆ ಒಂದು ವಿಶೇಷ ಸರ್. ಈ ಗಾಡಿ ನಿಮ್ಗೆ ತಗೋಬೇಕಂತ ಹೇಳಿದ್ರೆ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಕಸ್ಟಮರ್ಗೋಸ್ಕರನೇ ಆಕ್ಚುಲಿ ಕಸ್ಟಮರ್ ಇಂದಾನೇ ಈ ಕಂಪ್ನಿ ಇರೋದು. ಕಸ್ಟಮರ್ ಫೀಡ್ಬ್ಯಾಕ್ ಗೋಸ್ಕರನೇ ಕಂಪ್ನಿ ಮಾಡ್ತಾ ಇದೆ. ಅವ್ರಿಗೆ ಏನ್ ಬೇಕು, ಏನ್ ಸ್ಯಾಟಿಸ್ಫೈಡ್ ಆಗುತ್ತೆ ಅನ್ನೋದನ್ನ ಅನಲೈಸ್ ಮಾಡಿ ಆ ಒಂದು ಮಾಡೆಲ್ ಅನ್ನ ಕ್ರಿಯೇಟ್ ಮಾಡಿ ಈ ಕಂಪ್ನಿ ಒಂದು ಪ್ರೊಡ್ಯೂಸ್ ಮಾಡ್ತಾ ಇದೆ. ನಮಗೂ ತುಂಬಾ ಖುಷಿ ಆಗಿದೆ. ಎಸ್ ಸರ್, 10.25 ಇನ್ಫಾರ್ಮೆಟಿಕ್ ಸಿಸ್ಟಮ್ ಸರ್. ಆಮೇಲೆ ನಿಮಗೆ ಡ್ಯಾಶ್ ಬೋರ್ಡ್ ಕೂಡ ಇಲ್ಲಿ ಬರುತ್ತೆ ಸರ್. ನಿಮಗೆ ಡ್ಯಾಶ್ ಬೋರ್ಡ್ ನೋಡ್ಬೋದು. ಈ ಡ್ಯಾಶ್ ಬೋರ್ಡ್ ಎಸ್ ಸರ್, ಫುಲ್ ಸ್ಪೇಸ್ ಇದೆ ಸರ್, ಆರಾಮ್ ಇಟ್ಕೋಬಹುದು ಸರ್. ಸರ್ ಸ್ಪೇಸ್ ಇದೆ. ಆಮೇಲೆ ನಿಮಗೆ ಇದರಲ್ಲಿ ಸೇಫ್ಟಿಲಿ ನೋಡ್ತೀನಿ ಅಂತ ಹೇಳಿದ್ರೆ ಸರ್, ಸೇಫ್ಟಿಲಿ 5 ಸ್ಟಾರ್ ರೇಟಿಂಗ್ ಸರ್. ಗ್ಲೋಬಲ್ NCAP ಅಲ್ಲೇ ಫಸ್ಟ್ ಟೈಮು ಯಾವ ಕಂಪ್ನಿಗಳೂ ಇಲ್ಲ ಸರ್. ನಮ್ಮದ್ರಲ್ಲಿ ಫಸ್ಟ್ ಇಂದ ನೋಡ್ತಾ ಇದ್ದೀರಾ ನೀವು, ಎಲ್ಲದರಲ್ಲೂ 5 ಸ್ಟಾರ್ ರೇಟಿಂಗ್ ಇದೆ. ಮಹೇಂದ್ರ ಅದು ಕೂಡ ಸೇಫ್ಟಿಲಿ ಅಂತ ಹೇಳಿದ್ರೆ ಇದರಲ್ಲಿ ಬೇಸಿಕ್ ಇಂದಾನೆ 6 ಏರ್ ಬ್ಯಾಗ್ ಕೊಡ್ತಾ ಇದ್ದೇನೆ ಸರ್. 6 ಏರ್ ಬ್ಯಾಗ್ ಹೇಳಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಬೇಸಿಕ್ ವೇರಿಯಂಟ್ ಅಲ್ಲಿ 6 ಏರ್ ಬ್ಯಾಗ್ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಎಲ್ಲ ಕಸ್ಟಮರ್ಗೂ ಬರಲಿ ಅನ್ನೋ ಉದ್ದೇಶಕ್ಕೆ. ಆಮೇಲೆ 6 ಏರ್ ಬ್ಯಾಗ್ ಎಲ್ಲಿ ಅಂತ ಹೇಳಿದ್ರೆ ಸರ್, ಫಸ್ಟ್ 1 ಅಂಡ್ ಡ್ರೈವರ್ ಅಲ್ಲಿ 2, ಮತ್ತೆ ನಿಮಗೆ ಈ ಸೀಟ್ ಅಲ್ಲಿ ಬರುತ್ತೆ ಸರ್ ಸೈಡ್ ಅಲ್ಲಿ ಆ ತರ ಒಂದು. ಆಮೇಲೆ ಹಿಂದ್ಗಡೆ ಕರ್ಟನ್ ಟೈಪ್ ಬರುತ್ತೆ ಸರ್, ಎಲ್ಲರಿಗೂ ಕವರ್ ಆಗೋ ತರ ಒಂದು 6 ಏರ್ ಬ್ಯಾಗ್ ಅನ್ನ ಈ ಒಂದು ಬಡ್ಜೆಟ್ ಅಲ್ಲಿ ನಿಮ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದು ನಮ್ಮ ಇಂಡಿಯಾದಲ್ಲಿ ಫಸ್ಟ್. ಯಾಕಂದ್ರೆ ಯಾರು ಆ ಟೆಸ್ಟ್ ಗಳನ್ನ ಮಾಡಲ್ಲ ಸರ್. ಯಾಕಂದ್ರೆ ನೀವು ನೋಡ್ಬೋದು, ಯಾಕಂದ್ರೆ ಕಂಪ್ನಿ ಆ ಟೆಸ್ಟ್ ಮಾಡಿಸಿದೆ ಅಂದ್ರೆ ಅದ್ರ ವ್ಯಾಲ್ಯೂ ಜಾಸ್ತಿ ಸರ್. ಅಂತ ಒಂದು ಲಾಸ್ ಮಾಡಿ ಗಾಡಿಗಳನ್ನ ವೇಸ್ಟ್ ಮಾಡಿ ಆ ಟೆಸ್ಟ್ ಅಲ್ಲಿ ಪಾಸ್ ಆಗಿ ಆ ಟೆಸ್ಟ್ ಅಲ್ಲಿ ನೀವು 5 ಸ್ಟಾರ್ ತಗೋಬೇಕಂದ್ರೆ ತುಂಬಾ ರಿಸ್ಕ್ ಸರ್. ಅಂತ ಒಂದು ರಿಸ್ಕ್ ಅಲ್ಲಿ ಕಾಂಪಿಟೇಷನ್ ಮಾಡಿ ನಮ್ಮ ಒಂದು ಗ್ಲೋಬಲ್ NCAP ಅನ್ನ ಇದು 5 ಸ್ಟಾರ್ ರೇಟಿಂಗ್ ಅಲ್ಲಿ ಸೇಫ್ಟಿ ಬರ್ಕೊಂಡಿರೋದು ನಮ್ಗೆ ತುಂಬಾ ಖುಷಿ. ಗ್ರಾಹಕರಿಗೂ ಕೂಡ ಒಂದು ಒಳ್ಳೆ ವಿಷಯ ಸರ್. ಈ ತರ ಒಂದು ಸೇಫ್ಟಿ ಸಿಗ್ತಾ ಇದೆ ಈ ಗಾಡಿಲಿ. ನಾವು ಇನ್ವೆಸ್ಟ್ಮೆಂಟ್ ಮಾಡೋದೇ ನಿಜ ಅಂದಾಗ ಒಂದು ಸೇಫ್ಟಿ ಫಸ್ಟ್ ನೋಡ್ಕೋಬೇಕಾಗುತ್ತೆ ಸರ್. ಸೇಫ್ಟಿ ಮುಖ್ಯ, ಅದಕ್ಕೋಸ್ಕರ ಸೇಫ್ಟಿಲಿ 5 ಸ್ಟಾರ್ ರೇಟಿಂಗ್ ಇದೆ. ಆಮೇಲೆ ESP ಸೂಟ್, ಬ್ರೇಕ್ ರಿಲೇಟೆಡ್ ಎಲ್ಲಾ ರೀತಿಯಿಂದನೂ ಕೊಟ್ಟಿದ್ದಾರೆ ಸರ್ ಇದರಲ್ಲಿ. ಆ ತರ ಒಂದು ಇರೋದ್ರಿಂದಾನೇ ನಾವು ಇದು ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೀವಿ ಅಂದ್ರೆ ಅದು ನಮ್ಮ ಗ್ರಾಹಕರದ್ದು ಒಂದು ಕೊಡುಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರು ಕೇಳಿದ ಕಾರನ್ನ ನಮ್ಮ ಕೊಡ್ತಾ ಇದೆ, ಬಟ್ ಅದಕ್ಕೆ ತಕ್ಕ ರೇಟನ್ನು ತಗೊಂತಾ ಇದೆ. ಆ ಉದ್ದೇಶದಿಂದ ಒಂದು ಕಡಿಮೆ ರೇಟಲ್ಲಿ ಈ ಒಂದು ಬಡ್ಜೆಟ್ ಅಲ್ಲಿ ಈ ಕಾರನ್ನ ನಾವು ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ, ರಿವೆಕ್ಸ್ ಅಂತ ಹೇಳಿ, ಮಹಾಂತ್ ಮೋಟರ್ಸ್ ದಾವಣಗೆರೆಯಿಂದ. ಸರ್ ಸೆಕೆಂಡ್ ರೋ ಅಲ್ಲಿ ಕ್ಯಾಬಿನ್ ಸ್ಪೇಸ್ ಅನ್ನ ತೋರಿಸ್ತೀನಿ, ಲೆಗ್ ರೂಮ್ ಅದೆಲ್ಲ ಬನ್ನಿ ಸರ್ ನೋಡೋಣ. ನಂಗೆ ಇನ್ನೊಂದು ಡೌಟ್ ಏನಂದ್ರೆ, ಮೇಜರ್ ಡಿಫರೆನ್ಸ್ ನಮಗೆ AX5 ಇಂದ ಇದಕ್ಕೇನ್ ಡಿಫರೆನ್ಸ್ ಇದೆ, AX5L ಇಂದ ಇದಕ್ಕೇನ್ ಕಡಿಮೆ ಆಗಿದೆ? AX5L ಇಂದ ಸರ್ ನೀವು ಫಸ್ಟ್ ನೋಡೋದಾದ್ರೆ 360 ಡಿಗ್ರಿ ಕ್ಯಾಮ್ರಾ ಸರ್. 360 ಡಿಗ್ರಿ ಕ್ಯಾಮ್ರಾ ಇದ್ರಲ್ಲಿ ಬರಲ್ಲ. ಅದರಲ್ಲಿ ನಿಮಗೆ ವೈಟ್ ಲೆದರ್ ಸೀಟ್ ಬರುತ್ತೆ ಸರ್ X ನಿಮಗೆ 5L ಅಲ್ಲಿ. ಓಕೆ, ಇದು TGDI ಅದು TGDI ಸರ್. ಅದ್ರಲ್ಲಿ ನಿಮಗೆ ಮಿಸ್ ಮಾಡ್ಕೊಳ್ಳೋದು 360 ಡಿಗ್ರಿ ಕ್ಯಾಮ್ರಾ ಮತ್ತೆ ಡೈಮಂಡ್ ಕಟ್ ಅಲಾಯ್ ವೀಲ್ ಅಂತ ಹೇಳ್ತೀವಿ ಸರ್. ಡೈಮಂಡ್ ಕಟ್ ಅಲಾಯ್ ವೀಲ್ ಒಂದು ನಿಮಗೆ ಮಿಸ್ ಆಗುತ್ತೆ ಸರ್. ಅದರಲ್ಲಿ ಸನ್ ರೂಫ್ ಸೇಮ್ ಬರುತ್ತೆ ಸರ್. ಸನ್ ರೂಫ್ ಈಗ ಅದನ್ನೇ ಏನ್ ಪ್ಯಾನೋರಮಿಕ್ ಬಿಟ್ಟಾನೆ ಇದ್ರಲ್ಲೂ ಕೂಡ ಕೊಡ್ತಾ ಇದ್ದಾನೆ. ಅದು ಒಂದು ಕಾಂಪಿಟೇಟಿವ್ ಆಗಿ ಕೊಡ್ತಾ ಇದ್ದಾನೆ ಸರ್.
ಈ ಒಂದು ಗಾಡಿಲಿ ಒಂದು ಮಾಡಿಫೈ ಮಾಡಿ ಕಸ್ಟಮರ್ಗೆ ಕೊಡ್ತಾ ಇದಾರೆ ಅಂದ್ರೆ ಒಂದು ಖುಷಿ ವಿಚಾರ ಸರ್. ಸೊ 5 ಇಂದ ಅಪ್ಡೇಟ್ ಅಂತಂದ್ರೆ 5 ಇಂದ ನೀವು ಬರ್ತೀರಾ ಅಂತ ಅಂದ್ರೆ ಅದು ಸೇಮ್ ಸರ್, ಡೈಮಂಡ್ ಕಟ್ ಅಲಾವಿಲ್ ಇದರಲ್ಲಿ ಪೇಂಟೆಡ್ ಅಂತ ಹೇಳಿದೆ ನಿಮ್ಗೆ, ಪೇಂಟೆಡ್ ಕೊಡ್ತಾ ಇದ್ದಾನೆ ಎ ಅಲ್ಲಿ ಮಾತ್ರ, ರೆವೆಕ್ಸ್ ಎ ಅಲ್ಲಿ. ಆಮೇಲೆ ಇನ್ನು ಉಳಿದಿದ್ದು ನಿಮ್ಗೆ ಕ್ಯಾಪ್ಗಳು ಬರುತ್ತೆ, ವೀಲ್ ಕ್ಯಾಪ್ಗಳು ಕೊಡ್ತಾ ಇದ್ದಾನೆ. ಫಸ್ಟ್ ಎಲ್ಲ ಸ್ಟೀಲ್ ವೀಲ್ ಕೊಡೋರು ಸರ್ ಬೇಸಿಕ್ ಗೆ, ಈಗ ಕ್ಯಾಪ್ ಕೊಡ್ತಾ ಇದ್ದಾನೆ. ಸೀಟ್ ಒಂದು ಆಪ್ಷನ್ ಇಂದ ನಿಮ್ಗೆ ಸಿಂಗಲ್ ಪ್ಯಾನ್ ಸನ್ ರೂಫ್ ಆಡ್ ಆಗುತ್ತೆ. ಆಮೇಲೆ ಲೆದರ್ ಸೀಟ್ ಬೇಸಿಕ್ ಇಂದಾನೆ ನಿಮಗೆ, ಫ್ಯಾಬ್ರಿಕ್ ಇಲ್ಲ, ಫ್ಯಾಬ್ರಿಕ್ ಬದಲು ಲೆದರ್ ಸೀಟ್ ಅನ್ನ ನಿಮಗೆ ಕೊಡ್ತಾ ಇದ್ದಾರೆ ಸರ್. ಇದಿಷ್ಟು ಡಿಫ್ರೆನ್ಸ್ ಬರುತ್ತೆ ಸರ್ ನಿಮ್ಗೆ X5 ಇದಕ್ಕೂ. ಹಿಂದ್ಗಡೆ ಸೆಕೆಂಡ್ ರೋಲ್ ನಿಮ್ ಕ್ಯಾಬಿನ್ ಸ್ಪೇಸ್ ತೋರಿಸ್ತೀನಿ ಸರ್, ಬನ್ನಿ ನೋಡೋಣ. ವೆಲ್ಕಮ್ ಪವನ್ ಸರ್. ಸೆಕೆಂಡ್ ರೋಲ್ ಕ್ಯಾಬಿನ್ ಸ್ಪೇಸ್ ನೋಡಿ, ಎಷ್ಟು ಕಂಫರ್ಟ್ ಆಗಿ ಕುತ್ಕೊಳ್ತಾ ಇದೀರಾ ನೀವು ಒಳಗಡೆ ಬಂದು. ಈ ತರ ಒಂದು ಕ್ಯಾಬಿನ್ ಸ್ಪೇಸ್ ಸಿಗ್ತಾ ಇರೋದು. ಲೆಗ್ ರೂಮ್ ನೋಡಿ ಸರ್, ನೀ ರೂಮ್ ಚೆನ್ನಾಗಿದೆ ಸರ್. ಎಷ್ಟೇ ನಾವು ದಪ್ಪ ಇರೋರು ಕುತ್ಕೊಂಡ್ರು 3 ಜನ ಕುತ್ಕೋಬಹುದು ಸರ್. ವಿಡ್ ಸ್ಪೇಸ್ ಕೂಡ ಜಾಸ್ತಿ ಇದೆ, ಇದು 31 mm ಕೂಡ ಜಾಸ್ತಿ ಬರುತ್ತೆ. ನಾನು ವೀಲ್ ಬೇಸ್ ಹೇಳಿದೆ ಅವಾಗಲೇ ನಿಮಗೆ 2600 ಅಂತ ಹೇಳಿ. ಆ ವೀಲ್ ಬೇಸ್ ಇರೋದ್ರಿಂದ ಸರ್ ನಾವು ಈಗ ಕಾಲನ್ನ ಸೈಸಾಗಿ ಕುತ್ಕೊಂಡು ಇಟ್ಕೋಬಹುದು ಸರ್. ಆ ವೀಲ್ ಬೇಸ್ ಕಡಿಮೆ, ಬೇರೆ ಕಂಪೇರ್ ಮಾಡಿದ್ರೆ ಸರ್ 2500 2550 ಈ ತರ ಇದೆ. ನಮ್ದ್ರಲ್ಲಿ 2600 ಕೊಡ್ತಾ ಇದ್ದಾರೆ. ಅದರಿಂದ ನೀವು ಕಾಲನ್ನ ನೀವು ಆರಾಮ್ ಕುತ್ಕೋಬಹುದು, ಎಷ್ಟು ಹೈಟ್ ಇದ್ರೂ ಆರಾಮ್ ಕುತ್ಕೋಬಹುದು. ಸೆಕೆಂಡ್ ರೋಲ್ ಕೂಡ ಸರ್ ನಿಮ್ಗೆ ಇನ್ನೊಂದು ಏನ್ ಕೊಡ್ತಾ ಇದ್ದಾನೆ ಅಂದ್ರೆ AC ವೆಂಟ್ಸ್ ಕೊಡ್ತಾ ಇದ್ದಾನೆ ಸರ್. AC ವೆಂಟ್ಸ್ ಇದು ಮೊದ್ಲಿಂದಾನು ಇತ್ತು ನಮ್ಮ ಗಾಡಿಯಲ್ಲಿ 3X ಅಲ್ಲಿ, ಈಗ AC ವೆಂಟ್ಸ್ ಕೂಡ ನಿಮ್ಗೆ ಕೊಡ್ತಾ ಇದ್ದಾನೆ. ಮತ್ತೆ ಸಿಪಿನ್ ಚಾರ್ಜರ್ ಕೂಡ ಕೊಡ್ತಾ ಇದ್ದಾನೆ ಸರ್ ನಿಮ್ಗೆ. ಹೋಲ್ಡ್ರು ಸರ್, ಮೊಬೈಲ್ ಕೈಯಲ್ಲಿ ಕೊಡಕ್ಕಾಗಲ್ಲ, ಇಲ್ಲಿ ಹೋಲ್ಡ್ರು ಕೂಡ ನಿಮ್ಗೆ ಆಪ್ಷನ್ ಕೊಟ್ಟಿದ್ದಾನೆ ಸರ್. ಈ ತರ ಒಂದು ಫೀಚರ್ಸ್ ಸರ್. ಆಮೇಲೆ ನೀವು ಲೆದರ್ ಫಿಟ್ಟಿಂಗ್ ನೋಡಿ ಸರ್ ಹೆಂಗಿದೆ ಅಂದ್ರೆ ಸ್ಟಿಚ್, ಈ ಸ್ಟಿಚ್ಗಳು ನೋಡಿ ಸರ್ ಎಷ್ಟು ಫಿನಿಶ್ ಕಾಣ್ತಾ ಇದೆ, ಒಂಥರ ಎಷ್ಟು ಸ್ಟೈಲಿಶ್ ಆಗಿ ಕಾಣ್ತಾ ಇದೆ, ಲಕ್ಸುರಿ ಕಾಣ್ತಾ ಇದೆ ಸರ್ ಹೇಳ್ಬೇಕಂದ್ರೆ ನಿಮಗೆ. ಈ ತರ ಒಂದು ಫೀಚರ್ಸ್ ಇರೋ ಗಾಡಿ, ಈ ತರ ಒಂದು ಲೆದರ್ ಸೀಟ್ ಇರೋಂಥ ಗಾಡಿ. ಆಮೇಲೆ ನಿಮ್ಗೆ ಇದರಲ್ಲಿ ಆರ್ಮ್ ರೆಸ್ಟ್ ಸರ್, ಸೆಕೆಂಡ್ ರೋಲಿ ನಿಮ್ಗೆ ಆರ್ಮ್ ರೆಸ್ಟ್ ಕಪ್ ಹೋಲ್ಡರ್ ಸರ್. ಇದು ಕೂಡ ರೆವೆಕ್ಸ್ MA ಅಲ್ಲಿ ಕೂಡ ನಿಮ್ಗೆ ಇದು ಹ್ಯಾಡ್ ಆಗುತ್ತೆ ಸರ್. ಇದು ಬಂದು ನಿಮ್ಗೆ ಹೆಡ್ ರೆಸ್ಟ್ ಸರ್, 3 ಹೆಡ್ ರೆಸ್ಟ್, ಹೈಟ್ ಅಡ್ಜಸ್ಟಬಲ್ ಸರ್. ಸರ್ ಅದ್ರ ಕೂಡ ಬರುತ್ತೆ ನೋಡಿ ಸರ್. ಈ ತರ ಹೈಟ್ ಎಷ್ಟೇ ಹೈಟ್ ಇದ್ರೂ ಕೂಡ ನಾವು ಹೈಟ್ ಮಾಡ್ಕೋಬಹುದು ಮತ್ತೆ ಡೌನ್ ಮಾಡ್ಕೋಬಹುದು ಸರ್. ಈ ತರ ಒಂದು ಅಡ್ಜಸ್ಟಬಲ್ ಅನ್ನ ಎಲ್ಲಾ ಇದಕ್ಕೂ ಕೊಟ್ಟಿದ್ದಾನೆ ಸರ್. ಇದು ಪ್ಲಾಸ್ಟಿಕ್ ಬ್ಲಾಕ್ ಆಗಿದೆ. ಇದು ಒಂದು ಹೊಸ ಎಲ್ಲಕ್ಕೂ ಕೂಡ ಹೈಟ್ ಅಡ್ಜಸ್ಟಬಲ್ ಏನ್ ತೋರಿಸಿದ್ನಲ್ಲ ಆ ತರ ಬರುತ್ತೆ ಸರ್. ಇದು ಸರ್ ಕೊಟ್ಟಿದ್ದಾನೆ ಸರ್. ನೋಡಿ ಸರ್ ಇದ್ರ ಮೇಲೆ ಕೈ ಇಟ್ಕೊಳ್ಳಿ ಎಷ್ಟು ಫೀಲ್ ಆಗುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ ನಿಮಗೆ. ಒಂದು ಫ್ಯಾಬ್ರಿಕ್ ಇದ್ದಾಗ ಹೇಗಿತ್ತು ಈಗ ಹೇಗಿದೆ ಒಂದು ಫೀಲ್, ಒಂದು ಸ್ಮೂತ್ ಅನ್ಸುತ್ತೆ ಸರ್. ಒಂದು ಯಾವುದೋ ಒಂದು ಲಕ್ಸುರಿ ವೆಹಿಕಲ್ ಅಲ್ಲಿ ನಾನು ಕುತ್ಕೊಂಡಿದ್ದೀನಿ ಅನ್ನೋ ಒಂದು ಫೀಲ್ ಅನ್ನ ನಾವು ಒಂದು ಈ ಬಡ್ಜೆಟ್ ವೆಹಿಕಲ್ ಅಲ್ಲಿ ನಾವು ನೋಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನೋಡಿ ಸರ್, ಮತ್ತೆ ಇಲ್ಲಿ ISO ಫಿಕ್ಸ್ ಅಂತ ಹೇಳಿ ಚೈಲ್ಡ್ ಲಾಕ್ ಸೀಟ್ ಅನ್ನು ಕೂಡ ಮೌಂಟ್ ಮಾಡ್ಕೋಬಹುದು ಸರ್. ಇಲ್ಲಿ ಮಕ್ಕಳನ್ನ ನಾವು ಕುಂದಿರ್ಸ್ತೀವಿ, ಅವ್ರು ನಾವು ಡ್ರೈವ್ ಮಾಡ್ತಾ ಇರ್ತೀವಿ, ಅವ್ರು ಕುತ್ಕೊಳ್ಳಲ್ಲ, ಅವಾಗ ಚೈಲ್ಡ್ ಸೀಟ್ ಅನ್ನು ಕೂಡ ಇಲ್ಲಿ ಮೌಂಟ್ ಮಾಡಕ್ಕೆ ಜಾಗ ಮಾಡ್ಕೊಟ್ಟಿದ್ದಾನೆ ಸರ್. ಈ ತರ ಒಂದು ಗಾಡಿ ಸಿಗೋದು ನನ್ಗೂ ಒಂಥರ ಖುಷಿ ಅನ್ಸ್ತಾ ಇದೆ ಸರ್ ಇದ್ರ ಬಗ್ಗೆ ಹೇಳಕ್ಕೆ. ಇಲ್ಲಿಂದ ಕುತ್ಕೊಂಡು ಮುಂದೆ ನೋಡಿದ್ರೆ ಒಂಥರ ಲಕ್ಸುರಿ ಫೀಲ್ ಕಾಣ್ತಾ ಇದೆ ಸರ್, ನಿಮ್ಗೆ ನೋಡ್ತಾ ಇರ್ಬೋದು. ಆಮೇಲೆ ನಿಮ್ಗೆ ಇದು ಕೂಡ ಕೊಡ್ತಿದ್ದಾರೆ. ಆಮೇಲೆ ನಿಮ್ಗೆ ಏನಾದ್ರು ಬಿಸಿಲು ಆಮೇಲೆ ಎಲ್ಲಾ ಗಾಡಿಲಿ ಇರುತ್ತೆ ಹೇಳಕ್ಕೆ, ಬಟ್ ಇದ್ರಲ್ಲಿ ಕೂಡ ನೀವು ಮೇಕಪ್ ಸರ್, ಏನೋ ಅರ್ಜೆಂಟ್ ಫಂಕ್ಷನ್ಗೆ ಹೋಗ್ತಾ ಇದೀನಿ ಅಂದ್ರಾಗ ಲೈಟ್ ಆನ್ ಆಗುತ್ತೆ ಸರ್. ಇದ್ರಲ್ಲಿ ಕೂಡ ಲೇಡೀಸ್ ಕೂಡ ಏನಾದ್ರು ಅರ್ಜೆಂಟ್ ಆಗಿ ಅವ್ರು ರೆಡಿ ಆಗೋದ್ ಕಡೆ ಲೇಟ್ ಮನೇಲಿ ಕಾರಲ್ಲೇ ಕುಂದಿಸ್ಕೊಂಡು ಅವ್ರು ಮೇಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು ಸರ್. ನೀವು ಎಲ್ಲ ಫಂಕ್ಷನ್ಗೆ ಹೋಗ್ತೀನಿ ಅಂದ್ರೆ ಆ ತರ ಒಂದು ಆಪ್ಷನ್ಸ್ ಕೂಡ ಇದ್ರಲ್ಲಿ ಕೊಟ್ಟಿದ್ದಾನೆ. ಆಮೇಲೆ ನಿಮ್ಗೆ ಏನಾದ್ರು ಬೇಡ ಅಂತ ಹೇಳಿದ್ರೆ, ಈ ಕಡೆ ಏನಾದ್ರು ಬಿಸಿಲು ಜಾಸ್ತಿ ಬರ್ತಾ ಇದೆ ಅಂದ್ರೆ ಈ ತರ ತಪ್ಪಿಸಿ ತಗೋಬಹುದು ಸರ್ ನೀವು ಈ ಕಡೆ. ಮತ್ತೆ ಪವನ್ ಸರ್ ಹಿಂಗಡೆ ನೀವು ಬೂಟ್ ಸ್ಪೇಸ್ ನೋಡ್ತೀನಿ ಅಂತ ಹೇಳಿದ್ರೆ ಬೂಟ್ ಸ್ಪೇಸ್ ಕೂಡ ನೋಡ್ಬೋದು ಸರ್. 364 ಲೀಟರ್ ಬೂಟ್ ಸ್ಪೇಸ್ ಇದೆ. ಬನ್ನಿ ಹಿಂದ್ಗಡೆ ಬೂಟ್ ಸ್ಪೇಸ್ ಅನ್ನು ನಿಮ್ಗೆ ತೋರಿಸ್ತೀನಿ. ವೆಲ್ಕಮ್ ಸರ್ ಪವನ್ ಸರ್. ನೋಡಿ ಇದರಲ್ಲಿ ನಿಮಗೆ ಇದು ಬಂದು ರೆವೆಕ್ಸ್ ಬ್ಯಾಡ್ ಬಗ್ಗೆ ಎಲ್ಲ ಹೇಳಿದ್ದೀನಿ. ಇದರಲ್ಲಿ ತುಂಬಾ ಈಸಿ ಸರ್. ನಾವೇನ್ ಲಾಕ್ ತೆಗಿಬೇಕು, ಕೀ ಇಡಬೇಕು ಅಂತ ಆ ಥರದ್ದೇನು ಇಲ್ಲ. ಈಗ ಒಂದು ಸೆನ್ಸರ್ ಬಟನ್ ಇರುತ್ತೆ, ನೀವು ಅದನ್ನ ಮುಟ್ಟಿದ್ರೆ ಸಾಕು ಸರ್, ಹೈಡ್ರಾಲಿಕ್ ಇರುತ್ತೆ. ಈ ತರ ಎತ್ಬಿಟ್ರೆ ಆಟೋಮೆಟಿಕ್ ತೂಕ ಎತ್ಬೇಕು ಅನ್ನೋ ಒಂದು ಫೀಲ್ ಇಲ್ಲ ಸರ್, ವೆರಿ ಹೈಡ್ರಾಲಿಕ್ ಅಲ್ಲೇ ಮೂವ್ ಆಗುತ್ತೆ ಸರ್. ಇಲ್ಲಿ ಸ್ಪೇಸ್ ನೋಡ್ತಾ ಇರೋದು ಬೂಟ್ ಸ್ಪೇಸ್ 364 ಲೀಟರ್ಸ್ ಸರ್. ನೀವು ಎಷ್ಟು ಲಗೇಜ್ ಇಟ್ಕೊಳ್ಳಿ ಸರ್, ಸೂಟ್ ಕೇಸ್ ಇಟ್ಕೊಳ್ಳಿ, ಬ್ಯಾಗ್ಸ್ ಇಟ್ಕೊಳ್ಳಿ. ನೀವೊಂದು ಜರ್ನಿ ಒಂದು ವಾರಕ್ಕೆ ಹೋಗೋದು ಸಾಮಾನು ಇದ್ರೆ ತಗೊಂಡ ಹೋಗ್ಬೋದು ಸರ್ ನೀವು ಟ್ರಿಪ್ ಹೋಗ್ತೀನಿ ಅಂತ ಹೇಳಿದ್ರೆ. ಆಮೇಲೆ ಇದರಲ್ಲಿ ನಿಮ್ಗೆ ಏನ್ ಮಾಡಿದ್ದಾನೆ ಸರ್, ಪಾರ್ಸಲ್ ಟ್ರೈ ಕೂಡ ಆಪ್ಷನ್ ಕೊಟ್ಟಿದ್ದಾನೆ ಸರ್. ಪಾರ್ಸಲ್ ಟ್ರೈ ಕೂಡ ನೀವು ಇಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು ಸರ್. ಈ ತರ ಒಂದು ಮೋಲ್ಡ್ ಅಲ್ಲಿ ನೀವು ಇನ್ಸರ್ಟ್ ಆಕ್ಸೆಸರೀಸ್ ಅಲ್ಲಿ ಬರುತ್ತೆ, ನೀವು ಹಾಕ್ಸ್ಕೋಬಹುದು ಸರ್. ಪಾರ್ಸಲ್ ಟ್ರೈ ಕೂಡ ಸಪ್ರೇಟ್. ಹಿಂದ್ಗಡೆನೆ ಕುತ್ಕೊಂಡು ಏನಾರು ಸಿಗ್ತಿಲ್ಲ ತಗೊಳಕ್, ಬಾಟ್ಲ್ ತಗೋಬೇಕು, ಪೇಪರ್ ತಗೋಬೇಕು, ಈ ತರ ಏನಿದ್ರೆ ಹಾಕೋಬಹುದು ಸರ್. ಆಮೇಲೆ ನಿಮ್ಗೆ ಇದ್ರಲ್ಲಿ ಕೆಳಗಡೆ ಬಂದು ಸರ್ ಸ್ಪೇರ್ ವೀಲ್ ಟೂಲ್ಸ್ ಕೂಡ ನಿಮ್ಗೆ ಕೆಳಗಡೆನೆ ಕೊಟ್ಟಿರ್ತಾನೆ ಸರ್. ಈಸಿಯಾಗಿ ನೀವು ಎತ್ಕೋಬಹುದು, ಹಾಕೋಳಕ್ಕೆ ಈಸಿ ಆಗ್ಲಿ ಅನ್ನೋ ಉದ್ದೇಶಕ್ಕೆ ನೋಡಿ ಸರ್ ಎಷ್ಟು ಈಸಿಯಾಗಿ ತಗೋಬಹುದು ನೀವು ಇದನ್ನ. ಏನು ಅಡಿಯೋ ತರ ಅಡೆದಡೆಯೋ ತರ ಏನು ಇಲ್ಲ. ಬಿಡಪ್ಪ ರಿಸ್ಕ್, ನಟ್ ಬಿಚ್ಚಬೇಕು, ಬೋಲ್ಟ್ ಬಿಚ್ಚಬೇಕು, ಆ ತರ ಇದೇನು ಇಲ್ಲ ಸರ್. ನಿಮಗೆ ಜಾಸ್ತಿ ಇದು ನೀವು ಯಾವುದೇ ಗಾಡಿ ಹೋಗಿ ಸರ್, ಯಾಕಂದ್ರೆ ಸ್ಪೇರ್ ವೀಲ್ ಅಂತ ಹೇಳಿದ್ರೆ ಅದನ್ನೇ ಹಾಕೊಂಡು ಓಡಿಸ್ತಾರೆ ಅನ್ನೋ ಉದ್ದೇಶಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಸ್ವಲ್ಪ ಚೇಂಜೇ ಮಾಡಿರ್ತಾರೆ ಸರ್. ಸ್ವಲ್ಪ ಅವ್ರು ಚೇಂಜ್ ಮಾಡ್ಕೊಳ್ಳಿ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಈಗ ನಾನು ಸ್ಪೇರ್ ವೀಲ್ ಹಾಕೊಂಡಿದ್ದೀನಿ,
ಅದು ಸೇಮ್ ಇತ್ತು ಅಂತ ಏನ್ ಮಾಡ್ತೀನಿ, ಅದ್ರಲ್ಲೇ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ವೀಲನ್ನ ಪಂಚರೇ ಹಾಕ್ಸೋದ್ ಬಿಟ್ಬಿಡ್ತೀನಿ, ಎಲ್ಲೋ ಲಾಂಗ್ ಹೋಗಿರ್ತೀನಿ ಸರ್. ಅವಾಗ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಕಸ್ಟಮರ್ ಅದು ಅಸಹ್ಯ ಕಾಣುತ್ತೆ ಅನ್ನೋ ಉದ್ದೇಶಕ್ಕೆ ಚೇಂಜ್ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಆ ತರ ವೀಲನ್ನ ಕೊಡ್ತಿದ್ದೇನೆ ಸರ್. ಬೂಟ್ ಸ್ಪೇಸ್ ನೋಡಿ ಸರ್ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ಮತ್ತೆ ಇಲ್ಲಿ ಏನು ಗಲೀಜ್ ಆಗ್ಲತ್ತಾರೆ. ಫಸ್ಟ್ ಎಲ್ಲ ಕಸ್ಟಮರ್ ಫೀಡ್ಬ್ಯಾಕ್ ಇತ್ತು, ವೈಟ್ ಇತ್ತು ಅಂತ ಹೇಳಿ. ಆತರ ಇದು ಒಂದು ಫುಲ್ ಬ್ಲಾಕ್ ಕೂಡ ಇದೆ, ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ನಿಮ್ಮ ಒಂದು ಗಾಡಿ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ನಾನು ಇಷ್ಟೊಂದು ಹೇಳಿದೆ. ನಿಮ್ಗೆ ಏನಾದ್ರು ಸ್ವಲ್ಪ ಡೌಟ್ಸ್ ಇದ್ರೆ ಕೇಳಿ ಸರ್, ನನಗೂ ಹೇಳ್ತೀನಿ ನಿಮ್ಗೆ. ಡೌಟ್ಸ್ ಅಂತ ಏನಿಲ್ಲ, ಆಕ್ಚುಲಿ ನನಗೆ ಸ್ಟಾರ್ಟಿಂಗು ಸೊ ನೀವು ಹೇಳಿದ್ದು ನನಗೆ ಫೀಚರ್ ತುಂಬಾ ಇಷ್ಟ ಆಯ್ತು. Thank you, ನಾನು thank you, sir. ಫಸ್ಟ್ ಏನಂದ್ರೆ AX5 ನೋಡಿದ್ದೆ. ಎಸ್ ಸರ್. ಅದಾದ್ಮೇಲೆ ನಾನು AX5L ಫೀಚರ್ ನೋಡಿದಾಗ 5L ತಗೋಬೇಕಂತ ನನಗೆ ಆಸೆ ಆಗಿತ್ತು. ಬಟ್ ಇವಾಗ ಈ ಗಾಡಿ ನೋಡ್ತಿದ್ದೀನಿ, ಸ್ವಲ್ಪ ಯಾಕೋ ಇದ್ರ ಮೇಲೆ ಮನ್ಸಾಗ್ತಿದೆ. ಆಗಿದೆ ಸರ್. ಪ್ಲಾನ್ಸ್ ಇದೆ ನಂದು ತಗೋಬೇಕಂತ, Okay. ಮಾಡಿಲ್ಲ. Okay, sir. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ಗಾಡಿ ಮಾಡ್ಬೇಕಂತ ಇದ್ದೀನಿ. ಸೊ ಬಲೇನೋ ಇತ್ತು, ನಾನು ರೀಸೆಂಟ್ ಆಗಿ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಒಂದು ಹೊಸದು ಒಳ್ಳೆ ಫೀಚರ್ ಇರೋ ಗಾಡಿನ ಪರ್ಚೇಸ್ ಮಾಡ್ಬೇಕಂತಾನೆ. ಓಕೆ, ನೋಡೋಣ, ತುಂಬಾ ಇಷ್ಟ ಆಗಿದೆ. ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಈ ತರ ಒಂದು ಗಾಡಿ ಸಿಗ್ತಾ ಇರೋದು ಮಾರ್ಕೆಟ್ ಅಲ್ಲಿ ತುಂಬಾ ಖುಷಿ ವಿಚಾರ. ಓಕೆ ಸರ್. ಮಹೇಂದ್ರದವರು ಒಳ್ಳೊಳ್ಳೆ ಫೀಚರ್ ಇರೋ ಗಾಡಿನ ನಮ್ಗೆ, ಅದು ಸರ್, ನಮ್ಮ ಎಲ್ಲಾ ಜನರಿಗೆ ಸಿಗುತ್ತೆ. ಒಬ್ಬ ರೈತರಿಂದ ಹಿಡಿದು ಒಂದು ಟಾಪ್ ಅಂಡ್ ಬಿಸ್ನೆಸ್ ಮ್ಯಾನ್ ವರ್ಗು ಕೂಡ ಈ ಗಾಡಿ ಕೊಡ್ತಾ ಇದಾರೆ ಅಂದ್ರೆ ಒಂದು ಖುಷಿ ಪಡೋ ವಿಚಾರ ಸರ್. ನಮ್ಮ ಇಂಡಿಯಾದಲ್ಲಿ ನಮ್ಮ ಒಂದು ಈ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡ್ತಿರೋದು ನಮ್ಗೆ ತುಂಬಾ ಖುಷಿ. ಕಾಂಪಿಟೇಟಿವ್ ಆಗಿದೆ, ಜರ್ಮನ್, ಜಪಾನ್, ಚೀನಾ ಕಾಂಪಿಟೇಟಿವ್ ಮಾಡಿ ನಮ್ಮ ಇಂಡಿಯಾದಲ್ಲಿ ಗಾಡಿಗಳನ್ನ ಕೊಡ್ತಾ ಇದಾರಲ್ಲ, ಅದೊಂದು ಹೆಮ್ಮೆ ಅನ್ಸುತ್ತೆ ನಮಗೆ. ನಿಮ್ಗೆ ಹೇಗೆ ಅನ್ಸುತ್ತೆ ಸರ್ ಈ ಗಾಡಿ? ತುಂಬಾ ಖುಷಿ ಇದೆ. ಈ ತರ ಕಡಿಮೆ ಪ್ರೈಸ್ ಅಲ್ಲಿ, ಅದರಲ್ಲೂ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಈ ತರ ಒಳ್ಳೊಳ್ಳೆ ಫೀಚರ್ ಗಾಡಿ ಬಿಟ್ಟಿರೋದು ನಮ್ಗೆ ತುಂಬಾ ಖುಷಿ ಆಗಿದೆ. ಸೊ ನಾವು ಸಲ್ಲಿಸಬೇಕು ಅಥವಾ ನಮ್ಗೆ ಇನ್ನೊಂದೇನೋ ಇವಾಗ ನಮ್ಗೆ ಕಡಿಮೆ ಪ್ರೈಸ್ ಅಲ್ಲಿ ಒಂದು ಫೀಚರ್ ಕೊಟ್ಟರೆ ತುಂಬಾ ಖುಷಿ ಆಗ್ತದೆ. ಸೊ ನೋಡೋಣ. ನೋಡಿದ್ರಲ್ಲ, ಸೊ ಇವರು ದೇವರಾಜ್ ಅಂತ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾರೆ. ಸೊ ದಾವಣಗೆರೆಯ ಮಹಂತ್ ಮೋಟರ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಮಹೇಂದ್ರ ಗಾಡಿ ಬೇಕಾದ್ರೆ, ಅದರಲ್ಲೂ 3XO ಬೇಕಾದ್ರೆ, ಸ್ಕಾರ್ಪಿಯೋ ಬೇಕಾದ್ರೆ, 700 ಇದೆ, ತಾರ್ ಇದೆ, ರಾಕ್ಸ್ ಇದೆ, ಏನೇ ನಿಮ್ಗೆ ವೆಹಿಕಲ್ ಎನಿ ವೆಹಿಕಲ್ಸ್, ಯಾವುದೇ ವೆಹಿಕಲ್ ಆಗಿದ್ರು, ವೆಹಿಕಲ್ ಬಗ್ಗೆ ಎಂಕ್ವೈರಿ ಆಗಿದ್ರು, ಬುಕಿಂಗ್ಸ್ ಇದ್ರು, ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾನು ಈ ಡೀಟೇಲ್ಸ್ ನ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ನ ತಗೋಬಹುದು. ಅಂಡ್ ನೀವು ಗಾಡಿನ ಬಂದು ಟೆಸ್ಟ್ ಡ್ರೈವ್ ಕೂಡ ಮಾಡ್ಬೋದಲ್ಲ. ಇವಾಗ ಇವೆಲ್ಲ ಚೆನ್ನಾಗಿ ಫೀಚರ್ಸ್ ನ ಎಕ್ಸ್ಪ್ಲೈನ್ ಮಾಡಿದ್ರಂತ. ಸೊ ನೀವು ಒಂದ್ಸರಿ ಬಂದು ಫೀಚರ್ಸ್ ನ ಫೀಲ್ ಮಾಡಿ, ಗಾಡಿನ ಟಚ್ ಮಾಡಿ ಫೀಲ್ ಮಾಡಿ. ಸೊ ನೀವು ಅಲ್ಲಿ ವಿಡಿಯೋದಲ್ಲಿ ನೋಡೋದ್ಕಿಂತ ಗಾಡಿ ಬಂದು ಫಿಸಿಕಲ್ ಆಗಿ ನೋಡಿ ನಿಮ್ಗೆ ಫೀಚರ್ಸ್ ನ ತಿಳ್ಕೊಂಡು ಅದ್ರ ಬಗ್ಗೆ ಸೊ ನೀವು ಟೆಸ್ಟ್ ಡ್ರೈವ್ಗಳನ್ನ ನೋಡ್ಕೊಂಡು ನೆಕ್ಸ್ಟ್ ನೀವು ಗಾಡಿನ ಪ್ಲಾನ್ ಮಾಡ್ಕೋಬಹುದು. ಸೊ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನೋಡೋಣ ನೆಕ್ಸ್ಟ್ ಆದಷ್ಟು ಬೇಗ. ಸನ್ರೂಫ್ ಓಪನ್ ಮಾಡು. ಓಪನ್ ಮಾಡು. Sí, boom, boom.